ನಮ್ಮ STMC ಸದಸ್ಯರಾಗಿರುವಂಥ ಶ್ರೀಮತಿ ಜಯಂತ್ರ ಅವರು. ಯಾಕಂದರೆ ಇಲ್ಲಿ ಅಧ್ಯಕ್ಷರಾಗಿ ಒಬ್ಬರು ಪಾಲಕರು ಯಾರಾಗಬೇಕು ಹಾಗೆ ಈ ಒಂದು ಕಾರ್ಯಕ್ರಮದ ವ್ಯವಸ್ಥಾಪಕ ನಮ್ಮ ಐಸ್ ಜಿಯೋ ಇದ್ದಾರೆ. ಅವರು ಈ ನಮ್ಮ ಈ ಕಾರ್ಯಕ್ರಮದ ಒಂದು ರುವಾಡಿ ಅಂತ ಹೇಳ್ಬೋದು ಅಧಿಕಾರಿಗಳು, ಅವರನ್ನು ಕೂಡ ನಮ್ಮ ವೇದಿಕೆಗೆ ಹಾಗೆ ನಮ್ಮ ಈ ಶಾಲೆಯ ಅಭಿವೃದ್ಧಿಯಲ್ಲಿ ಸಕ್ರಿಯವಾಗಿರುವಂಥ ನಮ್ಮ ಚಂದ್ರಶೇಖರ್ ಅವರನ್ನು ಕೂಡ ಹಾಗೆಯೇ ನಮ್ಮ ಈ ಒಂದು ಕಾರ್ಯಕ್ರಮದ 3 ದಿನಗಳ ಕಾಲ ಪಂಚಾಯಿತಿ ಸಂಪನ್ಮೂಲ ವ್ಯಕ್ತಿಗಳು ಸುನೀತಾ ಅವರಿದ್ದಾರೆ, ಸವಿತಾ ಅವರಿದ್ದಾರೆ. ಇವರು 3 ದಿನಗಳ ಕಾಲ ನಮ್ಮೊಟ್ಟಿಗಿದ್ದು ಶಾಲೆಯ ಎಲ್ಲ ಆರೋಗ್ಯಗಳನ್ನು ಅವರು ರೆಕಾರ್ಡ್ ಮಾಡಿದ್ದಾರೆ, ತಿಳ್ಕೊಂಡಿದ್ದಾರೆ, ಲೆಕ್ಕಪತ್ರ ಎಲ್ಲ ಮಾಡಿದ್ದಾರೆ. ಅವರನ್ನು ಹಾಗೆ STMC ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಮಂದಿತಾರಾಗಿರುತ್ತಾರೆ. ನಾಗರಿಕ ಮಾಡಿದರೆ ವಿದ್ಯಾರ್ಥಿಗಳನ್ನು ನಾಗರಿಕ ಗಂಧದ ಚಂದದ
ನಮ್ಮ ಶಾಲೆಯ ಅಭಿವೃದ್ಧಿಯಲ್ಲಿ ಸಂಕಲ್ಪವನ್ನು ಪುಷ್ಪವನ್ನು ಹಾಗೆ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು ಅವರಿಗೆ ಹಾಗೆ ಇನ್ನೊಬ್ಬರು ಸಂಪನ್ಮೂಲ ವ್ಯಕ್ತಿಗಳು ಅವರ ವೇದಿಕೆಯನ್ನು ನಮ್ಮೊಟ್ಟಿಗೆ ಇದ್ದುಕೊಂಡು ಶಾಲೆಯ A to Z, ಶಾಲೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಪ್ರಾರಂಭವಾಗ್ತದೆ, ಎಷ್ಟು ಗಂಟೆಗೆ ಮುಗಿಯುತ್ತದೆ, ಅಲ್ಲಿರುವ ಎಲ್ಲ ವಿವರಗಳನ್ನು ಈ ಒಂದು ಸಾಮಾಜಿಕ ಪರಿಶೋಧನೆಯಲ್ಲಿ ನಡೆಸಿದ್ದಾರೆ. ಸರ್ಕಾರಕ್ಕೆ ಇದು ಬಹಳ ಮುಖ್ಯ. ಯಾಕೆಂದರೆ ಸರ್ಕಾರ ಹಣ ಕೊಡ್ತಾರೆ, ವರ್ಷ ಒಂದು 30-40-50 ಸಾವಿರ ಕೊಡ್ತಾರೆ. ಆ ಹಣ ಎಂತಾಯಿತು, ಏನಾಯಿತು, ಯಾವ ರೀತಿಯ ಬಳಕೆ ಆಗಿದೆ, ಅದರಿಂದ ಏನು ಪ್ರಯೋಜನ ಸಿಕ್ಕಿದೆ ಎಲ್ಲ ವಿವರಗಳು ಇವರಿಗೆ ಸಿಗ್ತದೆ. ಇದೀಗ 23-24 ಸಾಲಿನ ಅವಧಿಯ ಲೆಕ್ಕ ಪರಿಶೋಧನೆ ನಡೆಯುವಂಥದ್ದು 1 ವರ್ಷ. ಅದರ ಎಲ್ಲ ವಿವರಗಳನ್ನು ಪಡ್ಕೊಂಡಿದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡುತ್ತಿದ್ದಾರೆ ನಮ್ಮ ಈ ಒಂದು ಸಾಮಾಜಿಕ ಪರಿಶೋಧನೆಯ ವ್ಯವಸ್ಥಾಪಕರಾದಂಥ ಶ್ರೀಯುತ ಹರೀಶ್ ಜಿ ಅವರು. ಶುಭ ನಮನಗಳು. ಇವತ್ತು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯ ಕೊನೆಯ ಹಂತವಾಗಿ ಇವತ್ತು ಪೋಷಕರ ಸಭೆಯನ್ನು ಆಯೋಜನೆ ಮಾಡಬೇಕಿತ್ತು. ಆ ಪೋಷಕರ ಸಭೆಯಲ್ಲಿ ಇವತ್ತು ನಾವಿದ್ದೇವೆ. ಇವತ್ತಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನಿಮ್ಮಲ್ಲಿ ಒಬ್ಬರಾಗಿರುವಂತಹ ಪೋಷಕರಾಗಿರುವಂತಹ ಇವತ್ತಿನ ಅಧ್ಯಕ್ಷರು ಶ್ರೀಮತಿ ದೇವಿಕರವರೇ, ಅದೇ ರೀತಿ ಇವತ್ತು ಶಾಲಾಭಿವೃದ್ಧಿ ಮೇಲ್ವಿಚಾರಣೆ ಸಮಿತಿ ಅಧ್ಯಕ್ಷರೇ, ಶಾಲೆಯ ಮುಖ್ಯ ಗುರುಗಳೇ ಹಾಗೂ ಸಹ ಶಿಕ್ಷಕಿಯರೇ, ಅದೇ ರೀತಿ ಆಗಮಿಸತಕ್ಕಂತಹ ಮಕ್ಕಳ ಪೋಷಕರೇ ಹಾಗೂ ಪುಟಾಣಿ ಮಕ್ಕಳೇ. ಬಹುಶಃ ಸರ್ಕಾರ ಈ ಯೋಜನೆಗೆ ಆಗಲೇ ಮುಖ್ಯ ಗುರುಗಳು ಹೇಳಿದಾಗೆ ಏನು ಅನುದಾನಗಳನ್ನು ಕೊಡ್ತಾ ಇದೆ, ಆ ಅನುದಾನಗಳನ್ನು ಒಂದು ಕಡೆ ಕೊಡ್ತಾ ಇದೆ. ಆ ಅನುದಾನಗಳು ಯಾವ ರೀತಿ ಬಳಕೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಕೂಡ ಸರ್ಕಾರಕ್ಕೆ ನಿಯಮಿತವಾಗಿ ಒಂದು ವರದಿಯನ್ನು ಪಡೆದುಕೊಳ್ಬೇಕು. ಅದೇ ರೀತಿ ಆ ವರದಿಯ ಮುಖಾಂತರ ಈ ಒಂದು ಯೋಜನೆಯನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ಹೇಗೆ ಮಾಡ್ಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಒಂದು ವರದಿ ಬೇಕಿತ್ತು. ಆ ಒಂದು ನಿಟ್ಟಿನಲ್ಲಿ ಈ ವರದಿ ಅಂದರೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ವರದಿಯನ್ನು ಸರ್ಕಾರ ತಗೊಳ್ಬೇಕು ಅಂತ ಹೇಳಿದ್ರೆ ಅದರ ಹಿಂದೆ ತುಂಬಾನೇ ಕಸರತ್ತು ಮಾಡಿರುತ್ತೆ ಸಂಬಂಧಪಟ್ಟ ಇಲಾಖೆ. ಆ ಇಲಾಖೆ ಅಂತಿಮವಾಗಿ ಒಂದು 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡು ಅದರಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಪ್ರಶ್ನಾವಳಿಗಳಿವೆ, ಮಕ್ಕಳ ಪೋಷಕರಿಗೆ ಸಂಬಂಧಪಟ್ಟ ಪ್ರಶ್ನಾವಳಿಗಳಿವೆ, ಶಿಕ್ಷಕರಿಗೆ ಸಂಬಂಧಪಟ್ಟ ಪ್ರಶ್ನಾವಳಿಗಳಿವೆ. ಸೊ ಈ ಮೂರು ವಿಚಾರಗಳನ್ನು ಪರಿಶೀಲಿಸಿ ಸಮಗ್ರವಾದ ವರದಿಯನ್ನು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಒಂದು ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡುತ್ತೆ. ಮತ್ತು ಈ ಪರಿಶೋಧನೆಯನ್ನು ಯಾರು ಮಾಡಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ನಡೆಸಿದಾಗ ಈಗಾಗಲೇ ನಮ್ಮ ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಗ್ರಾಮೀಣ ಹಂತದಲ್ಲಿ ಗ್ರಾಮ ಪಂಚಾಯತ್ಗಳಲ್ಲಿ ಈ ಒಂದು ಸಾಮಾಜಿಕ ಪರಿಶೋಧನೆಯನ್ನು ನಿರಂತರ ಮಾಡಿಕೊಂಡು ಬರ್ತಾ ಇರೋದ್ರಿಂದ ಸೊ ಆ ಒಂದು ತಂಡದಿಂದ ಮಾಡಿಸಬೇಕೆನ್ನೋ ಉದ್ದೇಶದಿಂದ ನಮಗೆ ಕಳೆದ ಒಂದು ಆರ್ಥಿಕ ವರ್ಷದಲ್ಲಿ ಒಂದು ಮಹತ್ತರ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಸೊ ಕಳೆದ ಬಾರಿ ಕೂಡ ನಾವು ಪ್ರತಿಯೊಂದು ಗ್ರಾಮ ಪಂಚಾಯತಿನ 2 ಸರ್ಕಾರಿ ಶಾಲೆಗಳನ್ನು ಆಯ್ದುಕೊಂಡು ಅಲ್ಲಿ ನಾವು ಸಾಮಾಜಿಕ ಪರಿಶೋಧನೆ ಪ್ರಕ್ರಿಯೆಯನ್ನು ಮುಗಿಸಿದ್ವಿ. ಸೊ ಈ ಬಾರಿ ಕೂಡ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಪ್ರಕ್ರಿಯೆಯನ್ನು ಮುಗಿಸಿ ಸರ್ಕಾರಕ್ಕೆ ವರದಿ ಕೊಡಬೇಕಿದೆ. ಅಂತಿಮವಾಗಿ ಎಲ್ಲ ಸರ್ಕಾರಿ ಶಾಲೆಗಳನ್ನು ಈ ಒಂದು ಯೋಜನೆಯಲ್ಲಿ ಬರ್ತಕ್ಕಂತಹ ಎಲ್ಲ ಸರ್ಕಾರಿ ಶಾಲೆಗಳನ್ನು ಈ ಸಾಮಾಜಿಕ ಪರಿಶೋಧನೆಗೆ ಒಳಪಡಿಸಬೇಕಾಗಿರುವಂಥದ್ದು ಕಡ್ಡಾಯ. ಹಾಗಾಗಿ ಆ ನಿಟ್ಟಿನಲ್ಲಿ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಏಕಕಾಲದಲ್ಲಿ ಇಂಥ ಒಂದು ಪ್ರಕ್ರಿಯೆ ಆಗ್ತಾ ಇದೆ. ಸೊ
ಸೊ ಏನಿದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ? ನೀವು ಬೇರೆ ಬೇರೆ ಸಂದರ್ಭದಲ್ಲಿ ಪೋಷಕರು ಸಭೆ ಸೇರಿದ್ದೀರಾ. ಸೊ ಬೇರೆ ಬೇರೆ ವಿಷಯ ಆಗಿ, ಅದು ಮಕ್ಕಳ ಕಲಿಕೆ ವಿಚಾರ ಆಗಿರ್ಬೋದು, ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆ ಮಕ್ಕಳಲ್ಲಿ ಬೇರೆ ಬೇರೆ ಚಟುವಟಿಕೆ ಮಾಡಿದಾಗ ನೀವು ಸೇರಿರ್ಬೋದು ಪೋಷಕರ ಸಭೆಯಲ್ಲಿ. ಆದರೆ ಸಾಮಾಜಿಕ ಪರಿಶುದ್ಧಿ ಅನ್ನೋ ಒಂದು ಹೊಸ ವಿಷಯಕ್ಕಾಗಿ ನೀವು ಸೇರ್ತಾ ಇರೋದು ಇದೇ ಒಂದು. ಬಹುಶಃ ಎಲ್ಲ ಶಾಲೆಗಳಿಗೆ ಇದು ಹೊಸ ವಿಷಯ. ಆದರೂ ಕೂಡ ಪೋಷಕರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಏನು ಇದ್ರ ಬಗ್ಗೆ ತಿಳ್ಕೊಳ್ಬೇಕಾದಂತಹ ಅನಿವಾರ್ಯತೆ ಕೂಡ ಪೋಷಕರಿಗಿದೆ. ಯಾಕಂತ ಹೇಳಿದ್ರೆ ಯೋಜನೆ ಅದು ಯಶಸ್ಸು ಕಂಡುಕೊಳ್ಬೇಕು ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಿದ್ರೆ ಮಾತ್ರ ಅದು ಒಂದು ಯಶಸ್ಸು ಕಂಡುಕೊಳ್ಳಿಕ್ಕೆ ತುಂಬಾನೇ ಅವಕಾಶಗಳಿರುತ್ತೆ. ಆ ನಿಟ್ಟಿನಲ್ಲಿ ಪೋಷಕರು ಕೂಡ ಈ ಯೋಜನೆ ಹೇಗೆ, ಯಾವ ರೀತಿ ಕಾರ್ಯನಿರ್ವಹಿಸ್ತಿದೆ, ಏನೆಲ್ಲ ಸೌಲಭ್ಯಗಳಿವೆ ಎಲ್ಲರ ಬಗ್ಗೆ ಕೂಡ ಅವರಿಗೆ ಮನವರಿಕೆ ಆಗಬೇಕು ಅಂತ ಹೇಳಿದ್ರೆ ಇಂಥ ಸಭೆಗಳಿಗೆ ಆಯೋಜನೆ ಅಲ್ಲಿ ಬಂದಾಗ ಮಾತ್ರ ಅದರ ಒಂದು ಪರಿಪೂರ್ಣವಾದ ಮಾಹಿತಿ ಸಿಗುತ್ತೆ. ಓಕೆ, ಇವಾಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂದರೆ ಏನು, ಯಾವ ರೀತಿ ಕೆಲಸ ನಿರ್ವಹಿಸ್ತಿದೆ ಶಾಲಾ ಹಂತದಲ್ಲಿ ಅಂತ ತಿಳ್ಕೊಳ್ಳೋದಾದ್ರೆ, ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅದು ಹೊಸ ವಿಷಯ ಅಲ್ಲ. ಈ ಹಿಂದೆ ಬೇರೆ ಬೇರೆ ಹೆಸರುಗಳಿಂದ ಅದು ಕರೆಯಲ್ಪಡ್ತಾ ಇತ್ತು. ಈ ಹಿಂದೆ ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಈ ಎಲ್ಲ ಹೆಸರುಗಳಿಂದ ಕರೆಯಲ್ಪಡ್ತಾ ಇತ್ತು. 2018ರ ನಂತರ ಇದಕ್ಕೊಂದು ಸಮಗ್ರವಾದ ರೂಪ ಕೊಟ್ಟು ಅದನ್ನು ಮತ್ತೆ ಅದರಲ್ಲಿ ಹಲವಾರು ನಿಯಮಗಳನ್ನು ತಂದು ಅದಕ್ಕೆ ಅಲ್ಲಿಂದ ಈ ಒಂದು ಯೋಜನೆ ಇದನ್ನು ಸಮಗ್ರ ಶಿಕ್ಷಣ ಯೋಜನೆ ಅಂತ ಕರೆಯಲ್ಪಡ್ತಾರೆ. ಕೇಂದ್ರ ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಇದು ಜಾರಿಗೆ ಬರುತ್ತೆ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಾಗ ಅದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ನಾಮಕರಣಗೊಳ್ಳುತ್ತೆ. ಸೊ ಏನು ಇಲ್ಲಿ ಯಾರು ಇದರ ಪ್ರಯೋಜನ ಪಡ್ಕೊಳ್ಳುವವರು, ಯಾರೆಲ್ಲ ಇದರ ಪ್ರಯೋಜನ ಪಡ್ಕೊಳ್ತಾ ಇದ್ದಾರೆ ಎನ್ನುವುದನ್ನು ನಾವು ನೋಡ್ಕೊಂಡಾಗ 8ನೇ ತರಗತಿವರೆಗೆ ಯಾರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಇದ್ದಾರೆ ಅವರು ಇದರ ಫಲಾನುಭವಿಗಳು, ಅವರು ಇದರ ಈ ಒಂದು ಯೋಜನೆಯ ಪ್ರಯೋಜನವನ್ನು ಪಡ್ಕೊಳ್ಳುವರು. ಸೊ ಇಲ್ಲಿ ಏನು ಅಂದರೆ ಮಕ್ಕಳು ಶಾಲೆಗೆ ದಾಖಲಾಗ್ತಾರೆ. ಶಾಲೆಯಲ್ಲಿ ಪ್ರಾಥಮಿಕ ಅಂತ ಇರ್ಬೋದು, ಪ್ರೌಢಶಾಲಾ ಶಿಕ್ಷಣ ಅಂತ ಇರ್ಬೋದು, ಅಥವಾ ಪದವಿ ಪೂರ್ವ ಶಿಕ್ಷಣ ಅಂತ ಇರ್ಬೋದು. ಈ 3 ಹಂತಗಳಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡ್ಕೊಳ್ತಾರೆ. ಸೊ ಯಾವೊಬ್ಬ ವಿದ್ಯಾರ್ಥಿ ಕೂಡ ಸರ್ಕಾರಿ ಶಾಲೆಗೆ ಅವರ ದಾಖಲಾತಿ ಆದ ಕೂಡಲೇ ಅಲ್ಲಿಂದ ಅವರು ಶಿಕ್ಷಣವನ್ನು ಪಡ್ಕೊಳ್ತಾನೆ. ಹಾಗೆ ದಾಖಲಾದ ಎಲ್ಲ ವಿದ್ಯಾರ್ಥಿಗಳಿಗೆ ಸಮಾನವಾದ ಶಿಕ್ಷಣ ಸಿಗಬೇಕು. ಯಾವುದೇ ರೀತಿಯ ತಾರತಮ್ಯ ಇಲ್ಲದೆ ಎಲ್ರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು. ಆ ಮೂಲಕ ಅಲ್ಲಿ ಯಾವುದೇ ಲಿಂಗ ತಾರತಮ್ಯ ಕೂಡ ಬರಬಾರ್ದು, ಗಂಡು ಹೆಣ್ಣು ಎಂಬ ಭೇದ ಭಾವ ಕೂಡ ಬರಬಾರ್ದು. ಎಲ್ಲರೂ ಸಮಾನರಾಗಿ ಅವರನ್ನು ಪರಿಗಣಿಸಬೇಕು. ಸೊ ಇವರಿಗೆ ಅದಲ್ಲದೆ ಅವರಿಗೆ ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕು. ಅದರ ಜೊತೆಗೆ ಗುಣಮಟ್ಟದ ಶಿಕ್ಷಣ ಕೊಡೋದ್ರ ಜೊತೆಗೆ ಅವರಿಗೆ ಮುಂದೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಪೂರಕವಾದಂತಹ ಶಿಕ್ಷಣವನ್ನು ಅಳವಡಿಸಿಕೊಂಡು ಅವರಿಗೆ ಶಿಕ್ಷಣವನ್ನು ಕೊಡಬೇಕು ಅನ್ನೋದು ಒಂದು ಇದರಲ್ಲಿ ಅಳವಡಿಸ್ಕೊಂಡಿರುವಂತಹ ನಿಯಮ. ಸೊ ಅದರ ಜೊತೆಗೆ ಏನು ಎಲ್ಲವೂ ಪರಿಪೂರ್ಣವಾದರೆ ಅಲ್ಲಿ ಮಕ್ಕಳ ಏನು ಫಲಿತಾಂಶದಲ್ಲಿ ಕೂಡ ಹೆಚ್ಚಳವನ್ನು ಕಂಡುಕೊಳ್ಳುವಂತ ಆಗಬೇಕೆಂಬ ನಿಟ್ಟಿನಲ್ಲಿ ಎಲ್ಲವನ್ನು ರೂಪುರೇಷೆಗೊಳಿಸಿದೆ. ಸೊ ಇಲ್ಲಿ ಅದನ್ನು ತಳಹಂತದಲ್ಲಿ ಶಾಲೆಗಳಲ್ಲಿ ಅದನ್ನು ಅನುಕರಣೆ ಮಾಡಲಾಗ್ತದೆ. ಸೊ ಅಲ್ಲಿ ಮಕ್ಕಳು ಇವಾಗ ನೋಡಿ ಏನು ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಪಡಿತಾ ಇದ್ದಾರೆ. ಸೊ ಅವರಿಗೆ ಮಕ್ಕಳು ಬಂದ ಕೂಡಲೇ ಮಕ್ಕಳಿಗೆ ಹಾಲಿನ ಒಂದು ವ್ಯವಸ್ಥೆ ಇದೆ. ಬೆಳಿಗ್ಗೆ ಹಾಲು ಕೊಡ್ತಾರೆ, ಮಧ್ಯಾಹ್ನ ಬಿಸಿ ಊಟ ಕೊಡ್ತಾರೆ, ಮತ್ತು ಅವರಿಗೆ ಹಾಕೊಳ್ಳಿಕ್ಕೆ ಬಟ್ಟೆ ಕೊಡ್ತಾರೆ, ಮತ್ತು ಕಾಲಿಗೆ ಚಪ್ಪಲಿ ಹಾಕೊಳ್ಳಿಕ್ಕೆ ಕೊಡ್ತಾರೆ, ಪಠ್ಯ ಪುಸ್ತಕ ಕೊಡ್ತಾರೆ. ಸೊ ಎಲ್ಲವನ್ನು ಮಕ್ಕಳಿಗೆ ಉಚಿತವಾಗಿ ಒಂದು ಸರ್ಕಾರವೇ ಇದರ ವೆಚ್ಚವನ್ನು ಭರಿಸಿ ಮಕ್ಕಳಿಗೆ ಕೊಡ್ತಾ ಇದೆ. ಸೊ ಇಲ್ಲಿ ಇದರ ಒಟ್ಟಾರೆ ಯೋಜನೆ ಒಂದು ಅಂತಿಮ ರೂಪಕ್ಕೆ ಯಾವಾಗ ಪಡ್ಕೊಳ್ಳುತ್ತೆ ಅಂತ ಹೇಳಿದ್ರೆ, ಈ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಏನು ಓದ್ತಾ ಇದ್ದಾರೆ ಅವರು ಅವರ ಶಿಕ್ಷಣವನ್ನು ಪಡೆದು ಅವರು 12ನೇ ತರಗತಿ ಪಾಸಾಗಿ ಹೊರ ಜಗತ್ತಿಗೆ ಬಂದಾಗ ಯಾರು ಖಾಸಗಿ ಶಾಲೆಗಳಲ್ಲಿ ಮಕ್ಕಳು ಇದೇ ರೀತಿ ಶಿಕ್ಷಣವನ್ನು ಪಡಿತಾ ಇದ್ದಾರಲ್ಲ, ಅವರೆಲ್ಲ ಖಾಸಗಿ ಶಾಲೆಯಲ್ಲಿ ಹೇಗೆ ಅವರು ಹಣ ಕೊಟ್ಟು ಅಲ್ಲಿ ಮಕ್ಕಳನ್ನು ಓದಿಸ್ತಾ ಇದ್ದಾರೆ. ಸೊ ಅಂತಹ ಮಕ್ಕಳು ಏನು 12ನೇ ತರಗತಿ ಪಾಸಾಗಿ ಹೊರಗಡೆ ಬರ್ತಾರೆ, ಆವಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಆ ವಿದ್ಯೆ ಕಲಿತು 12ನೇ ತರಗತಿ ಪಾಸಾಗಿ ಹೊರಗೆ ಬರುವಾಗ ಆ ಮಕ್ಕಳು ಖಾಸಗಿ ಶಾಲೆ ಮಕ್ಕಳಿಗೆ ಸರಿ ಸಮಾನರಾಗಿ ನಿಲ್ಲಬೇಕು. ಯಾವುದೇ ರೀತಿಯಲ್ಲಿ ಅವರು ಕೂಡ ಕಡಿಮೆ ಆಗಿರಬಾರ್ದು. ಸೊ ಅವರಿಗೆ ಅಂತಹ ಶಿಕ್ಷಣವನ್ನು ಕೊಡಬೇಕು.
ಸೊ ಆ ಮೂಲಕ ಅವರು ಖಾಸಗಿ ಶಾಲೆಯ ಮಕ್ಕಳಿಗೆ ಕೂಡ ಸರಿಸಮಾನರಾಗಿ ನಿಂತು ಮುಂದೆ ಅವ್ರು ಏನು ಸ್ಪರ್ಧಾತ್ಮಕ ಜಗತ್ತು 12ನೇ ತರಗತಿ ನಂತರ ನೀವೇನೋ ವೃತ್ತಿ ಶಿಕ್ಷಣವನ್ನು ನೀವು ಕೇಳಿರ್ತೀರಾ, ಪ್ರವೇಶ ಪರೀಕ್ಷೆ ಬರೆದು ಬೇರೆ ಬೇರೆ ಅವರಿಗೆ ಇಂಜಿನಿಯರಿಂಗು ಡಾಕ್ಟ್ರು ಅಥವಾ ಬೇರೆ ಬೇರೆ ಅವರ ಆಯ್ಕೆ ಏನಿದೆ ಅವರ ಆಯ್ಕೆಗೆ ಅನುಗುಣವಾಗಿ ಅವರು ಪ್ರವೇಶವನ್ನು ಬಯಸಬೇಕು ಅಂತ ಹೇಳಿದ್ರೆ ಅಲ್ಲಿ ಒಂದು ಪ್ರವೇಶ ಪರೀಕ್ಷೆ ಬರೆದು ಅಲ್ಲಿ ತೆರಗಡೆ ಆದರೆ ಮಾತ್ರ ಅವರಿಗೆ ಆ ಒಂದು ಸೀಟುಗಳು ಲಭ್ಯ ಇರುತ್ತೆ. ಸೊ ಅಂತಹ ಸಂದರ್ಭದಲ್ಲಿ ಕೂಡ ನಮ್ಮ ಮಕ್ಕಳು ಯಾವುದೇ ಕಾರಣಕ್ಕೆ ಹಿಂದೆ ಉಳಿಬಾರ್ದು. ಅವರು ಯಾವುದೇ ರೀತಿಯ ಒಂದು ಸಮಸ್ಯೆಗಳಿಲ್ಲದೆ ಅಂತಹ ಶಿಕ್ಷಣವನ್ನು ಅಥವಾ ವೃತ್ತಿ ಶಿಕ್ಷಣವನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಅವರಿಗೆ ಅನುಕೂಲಕರ ಆಗುವಂತಹ ಒಂದು ಶಿಕ್ಷಣದ ವ್ಯವಸ್ಥೆಯನ್ನು ಈ ಹಂತದಲ್ಲೇ ಅಳವಡಿಸಿಕೊಂಡು ಹೋಗಬೇಕು ಅನ್ನೋದು ಇದರ ಮುಖ್ಯ ಉದ್ದೇಶ. ಸೊ ಹಾಗಾಗಿ ಅಷ್ಟರ ಮಟ್ಟಿಗೆ ಇದರಲ್ಲಿ ಒತ್ತು ಕೊಟ್ಟು ಒಂದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯನ್ನು ರೂಪುಗೊಳಿಸಿದ್ದಾರೆ. ಸೊ ಹಾಗಾಗಿ ಪ್ರತಿಯೊಂದು ಮಗು ಕೂಡ ಸರ್ಕಾರ ಇಷ್ಟೆಲ್ಲ ಖರ್ಚು ಮಾಡ್ತದೆ, ನಾನಾಗಲೇ ಹೇಳಿದ ಹಾಗೆ. ಆದರೆ ಮಕ್ಕಳಿಂದ ಅದನ್ನು ಏನು ನಿರೀಕ್ಷೆ ಮಾಡ್ತಾರೆ ಅಂತ ಹೇಳಿದರೆ, ಮಕ್ಕಳು ಅವರು 12ನೇ ತರಗತಿ ಪಾಸಾಗಿ ಮತ್ತೆ ಅವರ ವೃತ್ತಿ ಜೀವನವನ್ನು ಆಯ್ಕೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರಿಗೆ ಯಾವುದೇ ರೀತಿಯಲ್ಲಿ ಅಡೆತಡೆಗಳಾಗಬಾರ್ದು, ಯಾವುದೇ ರೀತಿ ಸಮಸ್ಯೆಗಳಿಲ್ಲದೆ ಅವರ ಜೀವನವನ್ನು ಅವರು ರೂಪಿಸಿಕೊಳ್ಳಿಕ್ಕೆ ಅವರು ಬದ್ಧರಾಗಿರ್ಬೇಕು ಅನ್ನೋದನ್ನು ಮಾತ್ರ ಸರ್ಕಾರ ನಿರೀಕ್ಷೆ ಮಾಡುತ್ತೆ. ಅದು ಹೊರತುಪಡಿಸಿ ಅವರು ಯಾವುದೇ ಕಾರಣಕ್ಕೆ ಸಮಾಜಕ್ಕೆ ಹೊರೆಯಾಗಿ ಬದುಕಬಾರದು ಅನ್ನುವ ಒಂದು ನಿರೀಕ್ಷೆಯನ್ನು ಮಾತ್ರ ಇಟ್ಕೊಳ್ಳುತ್ತೆ ಸರ್ಕಾರ. ಸೊ ಹಾಗಾಗಿ ಎಲ್ಲ ಒಂದಕ್ಕೊಂದು ಅಂಶಗಳು ಮೂರಕ್ಕಾಗಿರುವಂಥ ಅಂಶಗಳು ಎಲ್ಲವೂ ಒಂದು ನಿರ್ದಿಷ್ಟ ಗುರಿಯನ್ನು ಇಟ್ಕೊಂಡು ಈ ಒಂದು ಯೋಜನೆ ಇವತ್ತಿಗೂ ಕೂಡ ಚಾಲ್ತಿ ಇರುವಂಥದ್ದು. ಅಂದರೆ ಆ ಮಕ್ಕಳಿಗೆ ಈಗ ನೋಡಿ, ನಿಮಗೆ ಈ ಒಂದು ಶಿಕ್ಷಣದ ವ್ಯವಸ್ಥೆಯಲ್ಲಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ವಿಶೇಷ ಚೇತನರಿದ್ದಾರೆ, ಸೊ ಅವರಿಗೂ ಕೂಡ ಯಾವುದೇ ರೀತಿಯ ಒಂದು ಅವರಿಗೆ ಕೂಡ ಶಿಕ್ಷಣವು ಕೂಡ ಬಹಳಷ್ಟು ಗುಣಮಟ್ಟದಿಂದ ಕೂಡಿರುವಂತಾಗಬೇಕೆನ್ನೋ ನಿಟ್ಟಿನಲ್ಲಿ ಅದನ್ನು ರೂಪುರೇಷೆಗೊಳಿಸಿದ್ದಾರೆ. ಸೊ ಹಾಗಾಗಿ ಇಲ್ಲಿ ಎಲ್ಲರೂ ಸಮಾನರು, ಯಾರು ವಿಕಲಚೇತನರು ಅಥವಾ ಸರಿ ಏನು ಮಕ್ಕಳು ಶಾಲೆಗೆ ಬರುವಂಥ ಮಕ್ಕಳು ಕೂಡ ಅವರಲ್ಲಿ ಕೂಡ ವ್ಯತ್ಯಾಸ ಆಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರಿಗೂ ಕೂಡ ಅಷ್ಟೇ ಒತ್ತು ಕೊಟ್ಟು ಇದೆಲ್ಲವನ್ನು ಈ ಒಂದು ಯೋಜನೆ ಅಡಿಯಲ್ಲಿ ತಂದು ಅದನ್ನು ಕಾರ್ಯರೂಪಕ್ಕೆ ತರ್ತಾ ಇದ್ದಾರೆ. ಸೊ ಇಲ್ಲಿ ಏನಾದರೂ ಸಮಸ್ಯೆಗಳು ಆಗ್ತಾ ಇದೆಯಾ ಅನ್ನೋದನ್ನು ನಾವು ಕಂಡುಕೊಂಡು ಪರಿಶೀಲನೆ ಮಾಡಿ ಮಕ್ಕಳು, ಪೋಷಕರು, ಶಿಕ್ಷಕರು ಇವೆಲ್ಲರನ್ನು ಒಗ್ಗೂಡಿಸಿಕೊಂಡು ಈ ಒಂದು ವರದಿಯನ್ನು ತಯಾರು ಮಾಡಿಕೊಂಡು ಸರ್ಕಾರಕ್ಕೆ ಕೊಡುವಂತಹ ಒಂದು ಗುರುತರವಾದ ಜವಾಬ್ದಾರಿ ನಮ್ಮ ಮೇಲಿದೆ. ಸೊ ಹಾಗಾಗಿ ನಾವೇನು ಬಂದ ಸಂದರ್ಭದಿಂದ ಹಿಡಿದು ಸೊ ಇವತ್ತಿನವರೆಗೆ ನಾವು ಏನು ನೇರವಾಗಿ ಕಂಡುಕೊಂಡಂಥ ವಿಚಾರಗಳನ್ನು ನಾವು ದಾಖಲು ಮಾಡಿಕೊಂಡು ಅದನ್ನು ಈ ಒಂದು ಸಭೆನ ಆಯೋಜನೆ ಮಾಡಿ ಅಲ್ಲಿ ನಿಮಗೆ ಆ ವರದಿಯನ್ನು ಮಂಡನೆ ಮಾಡ್ತೇವೆ. ಆ ವರದಿಯನ್ನು ಮಂಡನೆ ಮಾಡಿ ಮತ್ತೆ ನಿಮಗೆ ಅದು ನಿಮ್ಮ ವಿವೇಚನೆ ಅಂದರೆ ಮತ್ತೆ ಚರ್ಚೆಗೆ ಅವಕಾಶ ಮಾಡಿಕೊಡ್ತೇವೆ. ನಿಮಗೇನಾದರೂ ಏನು ಆ ವರದಿಗಳ ಬಗ್ಗೆ ನಿಮಗೆ ನಿಮ್ಮ ಅನಿಸಿಕೆಗಳನ್ನು ಹೇಳಲಿಕ್ಕೆ ಅವಕಾಶ ಇದೆ, ಅದು ಅಲ್ಲಿ ನಿಮ್ಮ ಬೇಡಿಕೆಗಳು, ಸಲಹೆ ಸೂಚನೆಗಳು ಏನಾದರೂ ಇದ್ದರೆ ಅದನ್ನು ಕೂಡ ದಾಖಲಿಸಿಕೊಳ್ಳಿಕ್ಕೆ ನಮಗೆ ಮುಕ್ತವಾದ ಅವಕಾಶ ಈ ಒಂದು ಸಂದರ್ಭದಲ್ಲಿ ಅವಕಾಶ ಕಲ್ಪಿಸಿಕೊಡ್ತೇವೆ. ಸೊ ಹಾಗಾಗಿ ಆ ವರದಿಗಳು ಏಕೆ ತಗೊಳ್ತಾ ಇದ್ದಾರೆ ಅಂತ ಹೇಳಿದರೆ, ಸರ್ಕಾರ ಇದು ತಕ್ಷಣಕ್ಕೆಲ್ಲ ಮುಂಬರುವ ದಿನಗಳಲ್ಲಿ ಅದನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಅದನ್ನು ಯಾವ ರೀತಿ ನಿರ್ವಹಿಸಿಕೊಂಡು ಹೋಗ್ಬೋದು ಅಥವಾ ಇನ್ನಷ್ಟು ಪರಿಣಾಮಕಾರಿಯಾಗಿ ಇದನ್ನು ಯಾವ ರೀತಿ ಜಾರಿಗೆ ತರ್ಬೋದು ಅಥವಾ ಮುಂದಿನ ಪೀಳಿಗೆಯ ಮಕ್ಕಳಿಗೆ ಇದನ್ನು ಯಾವ ರೀತಿಯಲ್ಲಿ ಉತ್ತಮಗೊಳಿಸಿಕೊಂಡು ಇನ್ನಷ್ಟು ಪರಿಣಾಮಕಾರಿಯಾಗಿ ಮಾಡ್ಕೋಬಹುದು ಅನ್ನೋದಕ್ಕೆ ಈ ಒಂದು ವರದಿಗಳು ಪೂರಕ ಆಗಿದೆ. ಸೊ ಹಾಗಾಗಿ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಹೇಳಿದರೆ ಬಹುಶಃ ನಿಮಗೆ ಇಷ್ಟು ಸಾಕು. ಸೊ ಅದನ್ನು ಬಿಟ್ಟು ನಾವು ಬೇರೆ ವಿಚಾರಗಳ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ ಅದಕ್ಕೆ ಅಂದರೆ ಈ ವಿಚಾರಗಳಿಗೆ ಪೂರಕವಾಗಿ ನಾವು ಮಾತಾಡೋದಾದರೆ, ಸೊ ಒಂದು ವಿಚಾರ ಬಹಳಷ್ಟು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕುಸಿತಗೊಳ್ತಾರೆ. ಸೊ ಅದು ನಾವು ತುಂಬಾ ಶಾಲೆಗಳಿಗೆ ಭೇಟಿ ಕೊಡ್ತಾ ಇದ್ದೀವಿ, ಇದೇ ರೀತಿ ಸಭೆಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅಲ್ಲಿ ಒಂದು ನೋವಿನ ವಿಚಾರ ನಾವು ವ್ಯಕ್ತಪಡಿಸೋದು ಅಂತ ಹೇಳಿದ್ರೆ, ಈ ಮಕ್ಕಳ ದಾಖಲಾತಿಯಲ್ಲಿ ಕುಸಿತ ಆಗ್ತದೆ. ಯಾಕಂತ ಹೇಳಿದ್ರೆ ಸೊ ತುಂಬಾ ಕೆಲವೊಂದು ಶಾಲೆಗಳಲ್ಲಿ ಏನಾಗುತ್ತೆ, ಮಕ್ಕಳ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ, ಅವರಿಗೆ ಒಂದು ಕೊಠಡಿಗಳ ಅಲಭ್ಯತೆ ಇರುತ್ತೆ. ಅಂದರೆ ಕೊಠಡಿ ಇಲ್ಲ, ಸುಸಜ್ಜಿತವಾದ ಕೊಠಡಿಗಳೆಲ್ಲ ಇಷ್ಟು ಚಿಕ್ಕ ಕೊಠಡಿಗಳಲ್ಲಿ ಅವರನ್ನು ಕೂರಿಸಿಕೊಂಡು ಅವರಿಗೆ ವಿದ್ಯೆ ಕೊಡ್ತಾ ಇದ್ದಾರೆ. ಸೊ ಕೆಲವೊಂದು ಕಡೆ ಇದಕ್ಕೆ ವಿರುದ್ಧವಾದ ಒಂದು ಸನ್ನಿವೇಶಗಳು, ಅಂದರೆ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ,
ಒಂದು ಕಟ್ಟಡಗಳು ಸುಸಜ್ಜಿತವಾಗಿರುತ್ತೆ, ಅಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಇರುತ್ತೆ. ಸೊ ಇದು ತುಂಬಾನೇ ಕಡೆಗಳಲ್ಲಿ ನಮಗೆ ಕಾಣಸಿಕ್ಕಿರುವಂಥ ವಿಷಯ. ಸೊ ಇದನ್ನು ನಾವು ಬಹಳ ಬೇಜಾರಿಂದ ಹೇಳ್ಕೊಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇದು ಯಾಕೆ ಈ ರೀತಿ ಆಗ್ತಾ ಇದೆ, ನಮಗೆ ಸಿಕ್ಕಿರುವಂಥ ಒಂದು ಒಳ್ಳೆಯ ಅವಕಾಶಗಳನ್ನು ನಾವೇ ಅದನ್ನು ತುಂಡರಿಸ್ಕೊಂಡು ನಮಗೆ ಬೇಡ ಅನ್ನೋ ಒಂದು ದಾಕ್ಷಿಣ್ಯವನ್ನು ನಾವೇ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಸೊ ಏನಾಗುತ್ತೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಒಂದಿನ ಶಾಲೆಗಳು ಮುಚ್ಚಲ್ಪಡ್ತವೆ. ಸೊ ಮುಚ್ಚಿದ ನಂತರ ಮತ್ತೆ ಅದು ಯಾವತ್ತೂ ಓಪನ್ ಆಗಲ್ಲ. ಹಾಗಾಗಿ ಆ ಗ್ರಾಮೀಣ ಭಾಗದ ಅಲ್ಲಿ ಯಾರಾದರೂ ಕಡು ಬಡ ಕುಟುಂಬಗಳು ವಾಸವಾಗಿದ್ದಿದ್ರೆ ಸೊ ಅಂಥವರಿಗೆ ಅನಿವಾರ್ಯ ಇಂಥ ಶಾಲೆಗಳನ್ನೇ ನೆಚ್ಚಿಕೊಂಡು ಅವರ ಜೀವನವನ್ನು ಸವಿಸ್ತಾ ಇರ್ತಾರೆ. ಸೊ ಬಹುಶಃ ಅವರು ನಿಜವಾಗ್ಲೂ ಈ ಒಂದು ಸಮಸ್ಯೆಗಳಿಂದ ಅವರು ವಂಚಿತರಾಗ್ತಾರೆ. ಅವರ ಮಕ್ಕಳಿಗೆ ಶಿಕ್ಷಣವನ್ನು ಕೊಡಲಿಕ್ಕೆ ಅವರಿಗೆ ತುಂಬಾನೇ ಅನಾನುಕೂಲಗಳು ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಸೊ ಒಟ್ಟಾರೆಯಾಗಿ ನಾವು ಇಂಥ ಗ್ರಾಮೀಣ ಭಾಗಗಳಲ್ಲಿ ಈ ನಮಗೆ ಸಿಕ್ಕಿರುವಂಥ ವ್ಯವಸ್ಥೆಯನ್ನು ನಾವೇ ಒಂದು ಒಳ್ಳೆಯ ರೀತಿಯಲ್ಲಿ ಕೊಂಡೋಗುವ ನಿಟ್ಟಿನಲ್ಲಿ ನಾವು ನಮ್ಮಗಳ ಯೋಚನೆ ಬದಲಾಗಬೇಕಿದೆ. ನಾವಿವಾಗ ಎಲ್ಲರೂ ಈಗ ಏನಾಗ್ತಿದೆ ಅಂತ ಹೇಳಿದ್ರೆ ಎಲ್ರಿಗೂ ಸರ್ಕಾರಿ ಶಾಲೆ ಬೇಡ ಅಂದರೆ ನಮಗೇನು ಇವಾಗ ನಮ್ಮ ಒಂದು ಮೆಂಟಾಲಿಟಿ ಬೇರೆ ಬೇರೆ ಆಗಿದೆ. ಸೊ ಬೇರೆ ಬೇರೆ ಕಾರಣಗಳಲ್ಲಿ ನಾವು ಯೋಚನೆ ಮಾಡ್ಬೋದು. ಅದರಲ್ಲಿ ಒಂದು ಬಹುಶಃ ಎಲ್ಲರೂ ತಿಳ್ಕೊಳ್ಬಹುದಂಥ ಒಂದು ವಿಚಾರ ಏನಂತ ಹೇಳಿದ್ರೆ ಮಕ್ಕಳ ಪೋಷಕರ ಯೋಚನಾ ಲಹರಿ. ಅಂದರೆ ನಮ್ಮ ಮಗುವಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ಹೆಚ್ಚಿನವರ ಬಯಕೆ. ಅದು ತಪ್ಪಲ್ಲ, ಅದು ಅವರವರ ಒಂದು ಅನಿಸಿಕೆ. ಸೊ ಆ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾರೆ, ಇಂಥ ನಮ್ಮ ಸರ್ಕಾರಿ ಶಾಲೆಗಳನ್ನು ಕಡೆಗಣಿಸ್ತಾರೆ. ದೂರದ ಶಾಲೆಗಳಿಗೆ ಅವರನ್ನು ದಾಖಲೆ ಮಾಡಿಕೊಂಡು ಸೊ ಅವರಿಗೆ ಶಿಕ್ಷಣವನ್ನು ಕೊಡುವಂಥ ಒಂದು ವ್ಯವಸ್ಥೆ ಆಗ್ತಾ ಇದೆ. ಸೊ ಆ ಒಂದು ಪ್ರಕ್ರಿಯೆ ಬೆಳೆದಾಗ ಕಾಲಕ್ರಮೇಣ ಅದು ಮತ್ತೆ ನಮ್ಮ ನಡುವೆ ಒಂದು ಸ್ಟೇಟಸ್ ವಿಚಾರವಾಗಿ ಬರುತ್ತೆ. ಆ ಸ್ಟೇಟಸ್ ವಿಚಾರ ಬಂದಾಗ ನಮಗೆ ಸಾಧ್ಯವಿಲ್ಲದಿದ್ದರೂ ಕೂಡ ನಾವು ಸಾಲನ ಮಾಡಿ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮಲ್ಲಿ ನಾವು ಶಿಕ್ಷಣವನ್ನು ಕೊಡಲಿಕ್ಕೆ ಇಚ್ಛೆ ಪಡ್ತೀವಿ. ಸೊ ಆವಾಗಲೂ ಕೂಡ ಮತ್ತೆ ಸರ್ಕಾರಿ ಶಾಲೆಗಳಿಗೆ ಹೊಡೆತ. ಸೊ ಹೀಗಾಗಿ ಸೊ ಈ ಥರ ಹೋಗ್ತಾ ಇದೆ. ಸೊ ಹೋದಾಗ ನಾನು ಅಷ್ಟರಲ್ಲಿ ಮುಖ್ಯ ಗುರುಗಳಲ್ಲಿ ಆವಾಗ ಮಾತಾಡಿದೆ. ಸೊ ಅವರು ಹೇಳಿದರು, ಇಲ್ಲಿ ತುಂಬಾ ಕಷ್ಟ ಇದೆ, ಮಕ್ಕಳು ದಾಖಲಾತಿ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆಗಳು ಕಡಿಮೆ ಇದೆ ಸರ್. ಯಾಕಂತ ಹೇಳಿದ್ರೆ ಮಕ್ಕಳು ಇಲ್ಲ ಅಂತ ಒಂದು ಮಾತು ಬಂತು. ಸೊ ಅದು ಆಗಿರ್ಬೋದು, ಅದು ಕೂಡ ಕಾರಣ ಆಗಿರ್ಬೋದು. ಆದರೆ ಓವರಾಲ್ ನಾವು ಯೋಚನೆ ಮಾಡಿದಾಗ ನಮ್ಮ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಮ್ಮು ಹೌದು ಬೇಕು, ಅದರ ಜೊತೆಗೆ ನಾವು ಚಿಂತನೆ ಮಾಡಬೇಕಾದ ವಿಚಾರ ಕೂಡ ಆ ಮಕ್ಕಳಿಗೆ ಖಾಸಗಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆಯಾ. ಅದೇ ಇಂಗ್ಲೀಷ್ ಮೀಡಿಯಂ ಓಕೆ, ಇಂಗ್ಲೀಷ್ ಮೀಡಿಯಂ ಕಲಿಸ್ಕೊಟ್ರೆ ಮಾತ್ರ ಸಾಕಾಗಲ್ಲ. ಮಕ್ಕಳಿಗೆ ಏನು ಮೌಲ್ಯಯುತ ಶಿಕ್ಷಣ ಅದು ಸಿಗಬೇಕು. ಅದ್ರ ಜೊತೆಗೆ ಗುಣಮಟ್ಟದ ಶಿಕ್ಷಣ ಸಿಗ್ತಾ ಇದೆ ಅನ್ನೋದನ್ನು ಕೂಡ ನಾವು ನೋಡಬೇಕು. ಸೊ ಅದನ್ನು ಪೋಷಕರು ಯಾರು ಗಮನಿಸ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಒಂದ್ಸರಿ ಖಾಸಗಿ ಶಾಲೆಗಳಿಗೆ ದಾಖಲಾತಿ ಮಾಡಿಬಿಟ್ರೆ ಮತ್ತೆ ನಿಮ್ದು ಫೀಸ್ ಕಟ್ತಾ ಇದ್ರೆ ಮುಗೀತು, ಬೇರೆ ಏನೋ ನಾವು ಹೋಗಿ ಮಾತಾಡಬೇಕು ಅಂತೆಲ್ಲ ಎಲ್ಲ ಅವರೇ ಕಳಿಸ್ಕೊಡ್ತಾರೆ ಅಂತ ಹೇಳಿ ಆಗ ಅವ್ರ ಮೇಲೆ ಭಾರ ಹಾಕಿ ಬಿಡ್ತೇವೆ. ಆದರೆ ವಾಸ್ತವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಒಂದು ಹಂತದಲ್ಲಿ ಯೋಚನೆ ಮಾಡಬೇಕು. ನಮ್ಮ ಶಾಲೆಯಲ್ಲಿ, ಸರ್ಕಾರಿ ಶಾಲೆಯಲ್ಲಿ ಈ ಒಂದು ಶಿಕ್ಷಕರ ಹುದ್ದೆಗೆ ಬರಬೇಕು ಅಂತ ಹೇಳಿದ್ರೆ ಅವರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟ ಒಂದು ಶಿಕ್ಷಣದ ತರಬೇತಿಯನ್ನು ಪಡ್ಕೊಂಡಿರ್ತಾರೆ. ಮತ್ತು ಅವರು ಈ ಹುದ್ದೆಗೆ ಬರಬೇಕು ಅಂತ ಹೇಳಿದ್ರೆ ಅವರು ಕೂಡ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಅಲ್ಲಿ ಆಯ್ಕೆಯಾಗಿ ಬರುವಂತಹ ಒಂದು ಶಿಕ್ಷಕರ ದಂಡು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇರುವಂಥದ್ದು. ಅವರಿಗೆ ಮಕ್ಕಳಿಗೆ ಯಾವ ರೀತಿ ಶಿಕ್ಷಣ ಕೊಡಬೇಕು, ಅಥವಾ ಒಂದು ತರಗತಿಗೆ ಎಂಟರ್ ಆದಾಗ ಎಲ್ಲ ಮಕ್ಕಳು ಬೇರೆ ಬೇರೆ ರೀತಿಯಲ್ಲಿ ಇರ್ತಾರೆ. ಈಗ ನಿಮಗೂ ಗೊತ್ತಿರ್ಬೋದು, ತರಗತಿಗೆ ಎಂಟರ್ ಆದ ಕೂಡಲೇ ಅಲ್ಲಿ 10-20 ಜನ ಮಕ್ಕಳು ಇದ್ದಾರೆ ಅಂತ ತಿಳ್ಕೊಳ್ಳಿ. ಆ 20 ಜನರ ಒಂದು ಮನಸ್ಥಿತಿ ಇದೆಯಲ್ವಾ, ಅದು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಅವರನ್ನು ಒಂದೇ ಕಡೆಗೆ ಅವರನ್ನು ಕೇಂದ್ರೀಕೃತಗೊಳಿಸಿ ಮತ್ತೆ ನಮ್ಮ ಒಂದು ಪಾಠವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅಂತಹ ಒಂದು ತರಬೇತಿಯನ್ನು ಪಡೆದವರು ನಮ್ಮ ಶಿಕ್ಷಕರು.
ಸೊ ಅವರಿಗೆ ಅವರು ಗುಣಮಟ್ಟದ ಶಿಕ್ಷಣವನ್ನು ಯಾವ ಥರ ಕೊಡಬೇಕು ಅದೊಂದು ವಿದ್ಯಾರ್ಥಿಯನ್ನು ನೋಡಿದ ಕೂಡಲೇ ಅವರಿಗೆ ಗೊತ್ತಾಗುತ್ತೆ ಈ ಮಗುವಿಗೆ ಯಾವ ವಿಷಯದಲ್ಲಿ ಇವನಿಗೆ ಆಸಕ್ತಿ ಇದೆ ಮತ್ತು ಏನು ಉತ್ತೇಜನ ಬೇಕು ನಮ್ಮ ಕಡೆಯಿಂದ ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ತಿಳ್ಕೊಳ್ಳಿಕ್ಕೆ ಬಹಳಷ್ಟು ಅವರಿಗೆ ಬಹಳಷ್ಟು ಸರಳ. ಯಾಕಂತ ಹೇಳಿದ್ರೆ ಒಬ್ಬರು ಯಾವುದೇ ಒಂದು ವಿಚಾರದ ಬಗ್ಗೆ ಅವರು ಪರಿಣತಿಯನ್ನು ಪಡ್ಕೊಂಡಿದ್ದಿದ್ರೆ ಅವರು ಈ ಯಾವುದೇ ವಿಷಯದ ಬಗ್ಗೆ ಅವರು ಆ ವಿಷಯದ ಬಗ್ಗೆ ಯಾವುದೇ ರೀತಿಯಲ್ಲಿ ನಿರ್ಧಾರವಾಗಿ ಎಲ್ಲ ವಿಷಯಗಳನ್ನು ಅರಿತುಕೊಳ್ಳಿಕ್ಕೆ ಒಂದು ಅರ್ಹತೆಯನ್ನು ಪಡ್ಕೊಂಡಂಥವ್ರು. ಹಾಗಾಗಿ ಸೊ ಅಂತಹ ಶಿಕ್ಷಕರು ನಮ್ಮಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇರುವಂಥವ್ರು. ಸೊ ಹಾಗಾಗಿ ಅಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಯಾವುದೇ ರೀತಿ ಕೊರತೆ ಇಲ್ಲ. ಅಂದರೆ ಅದೇ ಸರ್ಕಾರಿ ಶಾಲೆಯಲ್ಲಿ ಖಾಸಗಿ ಶಾಲೆಗಳಲ್ಲಿ ನೀವು ನೋಡೋದಾದ್ರೆ ಅಲ್ಲಿ ಶಿಕ್ಷಕರ ಆಯ್ಕೆ ಹೇಗೆ ಆಗುತ್ತೆ ಗೊತ್ತಿದೆಯಾ? ಶಿಕ್ಷಕರು ಕನಿಷ್ಠ ಅವರು ಶಿಕ್ಷಕರ ತರಬೇತಿಯನ್ನು ಪಡೆದಿರುವುದಿಲ್ಲ. ಅವರೊಂದು ಕನಿಷ್ಠ ಡಿಗ್ರಿಯನ್ನು ಪೂರೈಕೆ ಮಾಡಿದ್ರು ಅವರಿಗೆ ಸಾಕಾಗುತ್ತೆ. ಕನಿಷ್ಠ ಸಂಬಳಕ್ಕೆ ಯಾರು ದುಡಿಲಿಕ್ಕೆ ಸಿದ್ಧರಿದ್ದಾರೆ ಅಂಥವರನ್ನು ಆಯ್ಕೆ ಮಾಡಿಕೊಂಡು ಅವರು ಶಿಕ್ಷಣವನ್ನು ಕೊಡಿಸುವಂಥ ಹಂತ ಇದೆ. ಸೊ ಅದು ನೀವು ನೋಡ್ಬೋದು, ಎಲ್ರಿಗೂ ಗೊತ್ತಿದೆ. ಆದರೆ ಅಲ್ಲಿ ನಮ್ಮ ಮಕ್ಕಳಿಗೆ ನಾವು ಕಷ್ಟಪಟ್ಟು ಏನೋ ಎಲ್ಲವನ್ನು ಡೊನೇಷನ್ ಕೊಟ್ಟು ಓದಿಸ್ತೀವಿ. ಅಷ್ಟು ಕಷ್ಟಪಟ್ಟಿರೋದಕ್ಕೆ ನಮಗೆ ಗುಣಮಟ್ಟದ ಶಿಕ್ಷಣವೇ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಅದು ನಾವು ಏನು ಮಾಡಿದಾಗಾಯಿತು? ಬರೀ ನಾವು ಹಣ ಕಟ್ಟಬೇಕಷ್ಟೇ, ಅದು ಹೊರತುಪಡಿಸಿ ಅದು ಒಂದು ಅಂತ. ಸೊ ಅವರು ಏನು ಆ ರೀತಿ ಮಾಡಲಿಕ್ಕೆ ಅವರಿಗೆ ಗೊತ್ತಿರಲ್ಲ. ಬರೀ ಏನು ಪುಸ್ತಕದಲ್ಲಿ ಏನಿದೆ ಅದನ್ನು ಬಾಯ್ ಮಾಡ್ಕೊಂಡು ಬರ್ತಾರೆ, ಅದನ್ನು ಶಾಲೆಯಲ್ಲಿ ಮಕ್ಕಳಿಗೆ ಹೇಳ್ಕೊಡ್ತಾರೆ ಅಷ್ಟೇ. ಸೊ ಅದನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನನ್ನು ಹೇಳಲ್ಲ. ಇನ್ನೊಂದು ವಿಚಾರದಲ್ಲಿ ನೋಡಬೇಕು ಅಂತ ಹೇಳಿದ್ರೆ ಇವಾಗ ಶಾಲೆಗಳಲ್ಲಿ ಮಕ್ಕಳೇ ಮಾತಾಡುವಾಗ ನೀವು ಮಾತಾಡೋದಾದ್ರೆ ನೀವು ಬನ್ನಿ, ನಾನು ಕೇಳ್ತೇನೆ. ಓಕೆ, ಸೊ ಶಾಲೆ ಅಂತ ಹೇಳಿದ್ರೆ ಅಲ್ಲಿ ಪೇರೆಂಟ್ಸ್ ಮೀಟಿಂಗ್ ಕಡ್ಡಾಯ ಅಲ್ವಾ? ಪೇರೆಂಟ್ಸ್ ಮೀಟಿಂಗ್ಗೆ ಬಂದಿರ್ತೀರ. ಈಗ ಖಾಸಗಿ ಶಾಲೆಯಲ್ಲಿ ನೋಡೋದಾದ್ರೆ ಆ ಪೇರೆಂಟ್ಸ್ ಮೀಟಿಂಗಿಗೆ ಒಂದು ಡೇಟ್ ಫಿಕ್ಸ್ ಮಾಡಿರ್ತಾರೆ ಮತ್ತೆ ಟೈಮ್ ಫಿಕ್ಸ್ ಮಾಡಿರ್ತಾರೆ. ಆ ಟೈಮಿಗೆ ನೀವು ಹೋಗ್ಬೇಕು ಅಲ್ಲಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅವರು ನಿಮಗೆ ಮಾತನಾಡಲಿಕ್ಕೆ ಜಾಸ್ತಿ ಸಿಗಲ್ಲ. ಸೊ ಆಯ್ತು, ನಿಮ್ಗೆ ಏನೋ ಕಾರಣಕ್ಕೆ ಹೋಗ್ಲಿಕ್ಕಾಗಿಲ್ಲ, ಸಂಜೆ ಟೀಚರ್ ಹತ್ರ ಮಾತಾಡೋ ಅಂತೇಳಿ ಹೋದ್ರೆ ಅವರು ಸಂಜೆನೂ ನಿಮಗೆ ಸಿಗಲ್ಲ. ಅವರು ಸಂಜೆ ಮನೆಗೆ ಹೋಗೋ ಹತ್ರದಲ್ಲಿ ಇರ್ತಾರೆ. ನಿಮಗೆ ಓಪನ್ ಆಗಿ ನಿಮ್ಮ ಮಗುವಿನ ಬಗ್ಗೆ ಫೀಡ್ಬ್ಯಾಕ್ ತಿಳ್ಕೊಳ್ಳಿಕ್ಕೆ ಆಗಲ್ಲ. ಆದರೆ ಅದೇ ನೀವು ಸರ್ಕಾರಿ ಶಾಲೆಯಲ್ಲಿ ನೀವು ನೋಡಿದ್ರೆ ಯಾವತ್ತೂ ಬಂದರೂ ನಿಮಗೆ ಸೊ ಸಂಬಂಧಪಟ್ಟ ಶಿಕ್ಷಕರು ನಿಮಗೆ ಮಾಹಿತಿಗಳನ್ನು ಕೊಡ್ತಾರೆ. ಸೊ ಇವೆಲ್ಲವೂ ನಮಗೆ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ. ಆದರೆ ಅದಲ್ಲದೆ ಮಕ್ಕಳಿಗೆ ಬರೀ ಪಠ್ಯದ ವಿಷಯಗಳನ್ನು ಹೊರತುಪಡಿಸಿ ಅವರಿಗೆ ಜೀವನವನ್ನು ಯಾವ ರೀತಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಅಲ್ಲಿ ಒಂದು ಮಾಹಿತಿಗಳು ಶಿಕ್ಷಣ ಸಿಗುತ್ತೆ. ಆದರೆ ಖಾಸಗಿ ಶಾಲೆಯ ಮಕ್ಕಳಿಗೆ ನೀವು ನೋಡಿದರೆ ಸೊ ಅವರು ಬರೀ ಒಂದು ಯಾವುದು ಪಠ್ಯಪುಸ್ತಕದ ವಿಚಾರಗಳಿಗೆ ಮಾತ್ರ ಸೀಮಿತ ಆಗಿರ್ತಾರೆ. ಸೊ ಬೇರೆ ವಿಷಯಗಳಲ್ಲಿ ಅವರಿಗೆ ಜ್ಞಾನ ತುಂಬಾ ಕಡಿಮೆ. ಈಗ ಒಂದು ಸಿಂಪಲ್ ಆಗಿ ಮಾಡಬೇಕಾದಂಥ ವಿಷಯಗಳನ್ನು ಅವರಿಗೂ ಅರ್ಥನೇ ಆಗಲ್ಲ. ಅದನ್ನು ನಮ್ಮ ಮಕ್ಕಳು ಸರ್ಕಾರಿ ಈ ಶಾಲೆಯಲ್ಲಿ ಕಲಿತ ಮಕ್ಕಳು ಆಯಾಸವಾಗಿ ಮಾಡಿ ಮುಗಿಸ್ತಾರೆ. ಸೊ ಇಂಥದ್ದೆಲ್ಲ ತುಂಬಾ ಉದಾಹರಣೆಗಳಿವೆ. ಆದರೆ ನಮಗೆ ಅದು ಯಾವುದು ಬೇಡ, ನಮಗೆ ಇಂಗ್ಲೀಷ್ ಮೀಡಿಯಂ ಅಂತ ಹೇಳಿದ್ರೆ ಬಹಳಷ್ಟು ವ್ಯಾಮೋಹ. ಸೊ ಹಾಗಾಗಿ ನಾವು ಅದರ ಕಡೆ ವಾಲ್ತಾ ಇದ್ದೀವಿ. ಆ ವಾಲುವಿಕೆಯೇ ಇವತ್ತು ನಮಗೆ ಅಂತಹ ಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ಕಡಿಮೆ ಆಗಲಿಕ್ಕೆ ಕಾರಣ. ಸೊ ಅದು ಒಂದು ಮಹತ್ತರ ಕಾರಣ ಆಗಿರ್ಬೋದು ಅಂತ ನಾವು ಕಂಡುಕೊಂಡಂಥ ಒಂದು ವಿಷಯ. ಅಂದರೆ ಸಾಮಾಜಿಕ ಪರಿಶೀಲನೆ ಸಂದರ್ಭದಲ್ಲಿ ನಾವು ತಿಳ್ಕೊಂಡಂಥ ವಿಚಾರಗಳು. ಸೊ ಅದನ್ನು ಹೊರತುಪಡಿಸಿ ಇಲ್ಲಿ ಎಷ್ಟು ತಾಯಂದಿರಿದ್ದೀರಾ ನೀವು? ಮಕ್ಕಳಿಗೆ ಮೊಬೈಲ್ ಎಷ್ಟು ಕೊಡ್ತೀರಾ ಮನೆಯಲ್ಲಿ? ಎಷ್ಟು ಮೊಬೈಲ್ ಯೂಸ್ ಮಾಡ್ತೀರಾ ಮಕ್ಕಳೇ? ಯಾರೆಲ್ಲ ಯೂಸ್ ಮಾಡ್ತೀರಾ? ಎಲ್ಲ ಮಾಡ್ತಾರೆ. ಓಕೆ, ನೀವು ನೋಡಿದಾಗ ಗೊತ್ತಾಯ್ತು ಮೊಬೈಲ್ ಬಳಕೆ ಮಾಡಬಾರ್ದು ಅಂತಲ್ಲ, ಮೊಬೈಲ್ ಬಳಕೆ ಮಾಡಬೇಕು. ಬಟ್ ಈ ವಯಸ್ಸಿನಲ್ಲಿ ನಿಮಗೆ ಅದರಿಂದ ತಿಳ್ಕೊಳ್ಳುವಂಥ ಜಾಸ್ತಿ ಮಾಹಿತಿಗಳು ಇಲ್ಲ. ಯಾಕಂತ ಹೇಳಿದ್ರೆ ಮಾಹಿತಿ ಅದೊಂದು ಕಣಜ, ಆಯ್ತಾ? ಒಳ್ಳೆಯ ವಿಚಾರಗಳಿಗೆ ನೀವು ಅದನ್ನು ಎಷ್ಟು ಬಳಕೆ ಮಾಡ್ತೀರಾ ಅಷ್ಟು ಬಗೆದಷ್ಟು ಮಾಹಿತಿಗಳಿವೆ. ಆದರೆ ನಮ್ಮ ಮಕ್ಕಳಿಗೆ
ಈಗಿನ ಹಂತದಲ್ಲಿ ಅದನ್ನು ಅವರು ಅದರಲ್ಲಿ ತಿಳ್ಕೊಳ್ಳುವಂಥದ್ದು ಅಷ್ಟಾಗಿಲ್ಲ. ಬಟ್ ಏನು ಮೇಲಾಗಿ ನೀವು ಏನೇ ಮಕ್ಕಳಿಗೆ ಇವಾಗ ಆನ್ಲೈನ್ ಕ್ಲಾಸ್ಗಳು ಆಗ್ತಾ ಇಲ್ಲ, ಸೊ ನೀವು ಮೊಬೈಲ್ ಕೊಡುವಂಥ ನೆಸೆಸಿಟಿನೇ ಇಲ್ಲ. ಆದರೆ ಆ ಮೊಬೈಲ್ ಮತ್ತು ಮಕ್ಕಳು ಬಳಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ಕಾರಣಕ್ಕೆ ಅಂತ ನೀವು ಅದನ್ನು ನೋಡ್ತೀರಾ? ಅದು ಮೊಬೈಲ್ ಕೊಟ್ಟು ಮಕ್ಕಳಿಗೆ ಏನಾದರೂ ಒಂದು ಮೊಬೈಲಲ್ಲಿ ಅವರಿಗೆ ಮಾಹಿತಿಗಳನ್ನು ಕೇಳಬೇಕು ಅಂತ ಇದ್ರೆ, ನೋಡಬೇಕು ಅಂತ ಇದ್ರೆ, ನೀವು ಅಲ್ಲಿ ಕೂತ್ಕೊಳ್ಳಿ, ಅವ್ರ ಪಕ್ಕದಲ್ಲಿ ಕೂತ್ಕೊಳ್ಳಿ. ಅವ್ರು ಏನು ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಕೂಡ ನಿಮ್ಮದು ನಮ್ಮನ್ನು ನೋಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಅರಿವಿನಲ್ಲಿ ಇರಬೇಕು. ಸೊ ಮತ್ತೆ ಏನು ಅವರು ಇದು ಮಾಡ್ತಾ ಇದ್ದಾರೆ ಅದನ್ನು ಕೂಡ ನೀವು ನೋಡಿ. ಸೊ ಅದರಲ್ಲಿ ಏನು ತಪ್ಪಿಲ್ಲ. ಬಟ್ ಅವರಿಗೆ ಕೊಟ್ಟು ನೀವು ನಿಮ್ಮ ಕೆಲಸದಲ್ಲಿ ತೊಡಗಿಸ್ಕೊಳ್ಬೇಕು. ಯಾಕಂತ ಹೇಳಿದ್ರೆ ಇದು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದಾಗೆ ಬೇರೆ ಮಾಹಿತಿಗಳು ಬರುತ್ತೆ, ಬೇಕಾದದ್ದು ಬೇಡ ಎಲ್ಲ ಬರುತ್ತೆ. ಒಂದ್ಸರಿ ಮಕ್ಕಳು ಓಪನ್ ಮಾಡಿದಾಗ ಏನಾದರೂ ಒಂದು ಬೇಡಿದ ವಿಚಾರಗಳು ಬಂತು ಅಂತ ಹೇಳಿದ್ರೆ ಅವರಿಗೆ ಓಪನ್ ಮಾಡ್ತಾರೆ. ಮತ್ತೆ ಮುಂದಿನ ದಿನ ಅವರಿಗೆ ಒಂದು ಕ್ಯೂರಿಯಾಸಿಟಿ ಬರುತ್ತೆ, ಮತ್ತೆ ಅದು ಓಪನ್ ಮಾಡ್ತಾರೆ. ಹೀಗೆ ಮತ್ತೆ ನಿಮಗೆ ಅರಿವಿಲ್ಲ ಬದಲಾವಣೆಗಳಾಗುತ್ತೆ. ಸೊ ಇದಕ್ಕೆಲ್ಲ ಮೂಲ ಕಾರಣ ನಾವೇ. ಸೊ ಮೊಬೈಲ್ ಬಳಕೆ ಹೇಗೆ ಕೊಡಬೇಕು, ಯಾವಾಗ ಕೊಡಬೇಕು ಅಂತ ಒಂದು ಟೈಮ್ ಫಿಕ್ಸ್ ಮಾಡಿ. ಆ ಟೈಮ್ ಫಿಕ್ಸ್ ಮಾಡಿ ಅದನ್ನು ನೀವು ಅನುಸರಿಸಿದ್ರೆ ಖಂಡಿತ ಅದರಲ್ಲಿ ಏನೋ ಅಪಾಯಗಳಿರಲ್ಲ. ಬಟ್ ಮಕ್ಕಳಿಗೆ ನೀವು ಮೊಬೈಲ್ ಕೊಟ್ಟು ನಿಮ್ಮ ಕೆಲಸದಲ್ಲಿ ಬ್ಯುಸಿ ಆಯಿತು ಅಂತ ಹೇಳಿದ್ರೆ ಇದು ಖಂಡಿತ ದೊಡ್ಡ ಸಮಸ್ಯೆಗಳನ್ನು ನೀವೇ ಅದಕ್ಕೆ ಬುನಾದಿ ಹಾಕಿ ಕೊಟ್ಟಾಗ. ಹಾಗಾಗಿ ಎಷ್ಟು ಬಳಕೆ ಮಾಡಬೇಕು, ಎಷ್ಟು ಮಟ್ಟಿಗೆ ಯೂಸ್ ಮಾಡಬೇಕು ಅದನ್ನು ನೀವೇ ಇದು ಮಾಡಿ. ಸೊ ನಿಮ್ಗೆ ಗೊತ್ತಿರ್ಬೋದು ಇವಾಗ ಮಕ್ಕಳಲ್ಲಿ ಏನೆಲ್ಲ ಬದಲಾವಣೆಗಳಾಗ್ತಾ ಇದೆ. ಮತ್ತು ಅವರು ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಕೊಡದೆ ಇರೋದಕ್ಕೆ ಏನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಅನ್ನೋದು ಕೂಡ ನೀವು ಓದಿರ್ತೀರ, ಕೇಳಿರ್ತೀರ. ಸೊ ಅದೆಲ್ಲ ಆಗೋದು ಬೇಡ. ಅದನ್ನೆಲ್ಲ ನೀವು ಇದು ಮಾಡಬೇಕು ಅಂತ ಹೇಳಿದ್ರೆ ಅದು ನಿಮ್ಮಲ್ಲೇ ಇದೆ. ಇನ್ನೊಂದು ವಿಚಾರ ಒಂದು ಏನು ಅಂತ ಹೇಳಿದ್ರೆ ಮಕ್ಕಳಿಗೆ ಮನೆಯಲ್ಲಿ ಒಂದು ಟೈಮ್ ಕೊಡಲಿಕ್ಕೆ ಶುರು ಮಾಡಿ. ಅಂದರೆ ನಿಮ್ಮ ನೀವು ಬಿಸಿ ಇರ್ತೀರ, ಮನೆಯಲ್ಲಿ ಕೆಲಸಕ್ಕೆ ಹೋಗಿರ್ತೀರ, ಮತ್ತೆ ಮನೆಗೆ ಬಂದಿರ್ತೀರ, ಮತ್ತೆ ನಿಮ್ಮ ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಬೇಕಿದೆ. ಸೊ ಈ ನಡುವೆ ನಿಮಗೆ ಒಂದು ಮಕ್ಕಳಿಗೆ ಒಂದು 5, 10, 15 ನಿಮಿಷವನ್ನು ಕೊಡಿ. ಆ 15 ನಿಮಿಷದಲ್ಲಿ ಕೊಟ್ಟಾಗ ಮಕ್ಕಳ ಜೊತೆ ನಿಮ್ಮ ಬೆಳೀಲಿಕ್ಕೆ ಜಾಸ್ತಿ ಇರುತ್ತೆ. ಅವಾಗ ಏನಾಗುತ್ತೆ, ಆ ಒಂದು ಸಂದರ್ಭದಲ್ಲಿ ನೀವು ಕೂತ್ಕೊಂಡು ಆ ಮಗುವಿನಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೆ ತರಗತಿಯಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಒಂಚೂರು ಕೇಳಿ ತಿಳ್ಕೊಳ್ಳಿ. ಅವಾಗ ನಿಮಗೆ ನಿಜವಾಗ್ಲೂ ಶಾಲೆಯಲ್ಲಿ ನೀವು ಹೋಗದೆ ಏನೆಲ್ಲ ಕಾರ್ಯಕ್ರಮಗಳು ಆಗಿದೆ, ಮಕ್ಕಳ ಪಠ್ಯದ ವಿಚಾರದ ಬಗ್ಗೆ ಇರ್ಬೋದು, ಸೊ ಎಲ್ಲವೂ ತಿಳ್ಕೊಳ್ಳಿಕ್ಕೆ ನಿಮಗೆ ಒಂದು ಅವಕಾಶ ಆಗುತ್ತೆ. ಅಂದರೆ ಮಕ್ಕಳಿಗೂ ಕೂಡ ಅದು ಅನುಕೂಲ ಆಗುತ್ತೆ. ಯಾಕಂತ ಹೇಳಿದ್ರೆ ಸೊ ನೀವು ಫಸ್ಟಿಗೆ ಮೊದಲೇ ನಿಮಗೆ ಅವರು ಅಷ್ಟು ಸುಲಭವಾಗಿ ಅವರು ನಿಮ್ಮ ಜೊತೆ ಓಪನ್ ಅಪ್ ಆಗಲ್ಲ. ಸೊ 2-3 ದಿನ ಆದ ನಂತರ ಅವರಿಗೂ ಕೂಡ ಒಂದು ಒಳ್ಳೆಯ ಒಂದು ವೈಬ್ ಬರುತ್ತೆ. ಆ ವೈಬ್ ಬಂದಾಗ ಮತ್ತೆ ಅದು ಅವರು ನಿಮ್ಮ ಜೊತೆ ಕೂತ್ಕೊಂಡು ಮಾತನಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಬೆಳಿಗ್ಗೆಯಿಂದ ಸಂಜೆವರೆಗೆ ಏನೆಲ್ಲ ಆಯ್ತು ಅದನ್ನೆಲ್ಲ ಹೇಳ್ತಾರೆ. ಸೊ ಅದು ಪಾಠದ ಬಗ್ಗೆ ಇರ್ಬೋದು, ಪಾಠದ ಬಗ್ಗೆ ಏನಾಯ್ತು ಅನ್ನೋದ್ರ ಬಗ್ಗೆ ನೀವೇ ಕೇಳ್ಕೊಂಡಾಗ ಇಂಥ ಪಾಠ ಮಾಡಿದ್ರು, ಹೀಗೆ ಹೇಳಿದ್ರು, ಎಲ್ಲವೂ ಅದು ರಿಪೀಟ್ ಆಗುತ್ತೆ. ಆ ರಿಪೀಟ್ ಆದಾಗ ಏನಾಗುತ್ತೆ, ಅದು ಮಕ್ಕಳಿಗೆ ಮತ್ತೊಂದು ಸಲ ಅಲ್ಲಿ ಆ ಪಾಠವನ್ನು ರೀಕಾಲ್ ಮಾಡಲಿಕ್ಕೆ ಅವಕಾಶ ಕೊಟ್ಟಾಗ. ಸೊ ಅದು ಮತ್ತೆ ಸೊ ಇದೇ ಒಂದು ರುಟೀನ್ ಆಗಿ ಕಂಟಿನ್ಯೂ ಆಯಿತು ಅಂತ ಹೇಳಿದ್ರೆ ಮತ್ತೆ ಅದು ಮಗುವಿನ ಒಂದು ಫಲಿತಾಂಶದಲ್ಲಿ ನಿಮಗೆ ಕಂಡು ಬರುತ್ತೆ. ಯಾಕಂತ ಹೇಳಿದ್ರೆ ಮಗು ಚೆನ್ನಾಗಿ ಮಾಡಿರ್ತಾನೆ. ಸೊ ಈ ಒಂದು ಸಂಬಂಧ ಇದೆಯಲ್ಲ, ಮಗು ಮತ್ತೆ ಪೋಷಕರು ನಿಮ್ಮದು ಮತ್ತು ಶಾಲೆ ನಂತರ ಆ ಮಗುವನ್ನು ಹತ್ತಿರದಿಂದ ಗಮನಿಸಿದಾಗ ನಿಮ್ಮ ಮಗುವಿನ ಬೆಳವಣಿಗೆಯಲ್ಲಿ ನಿಮಗೆ ಅನೇಕ ವಿಷಯಗಳು ಗೊತ್ತಾಗಲಿಕ್ಕೆ ಪ್ರಾರಂಭ ಆಗುತ್ತೆ. ಅಂದರೆ ಅವನಿಗೆ ಯಾವ ವಿಷಯದಲ್ಲಿ ಆಸಕ್ತಿ ಇದೆ, ಸೊ ಅವನು ಯಾವುದರಲ್ಲಿ ಒಂದು ಹೆಚ್ಚು ಉತ್ಸಾಹ ತೋರಿಸ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೊಂದು ತೀರ್ಮಾನಕ್ಕೆ ಬರಲಿಕ್ಕಾಗುತ್ತೆ. ಸೊ ಅದನ್ನು ಮತ್ತೆ ನೀವು ಶಾಲೆಯಲ್ಲಿ ಬಂದಾಗ ಸಂಬಂಧಪಟ್ಟ ಶಿಕ್ಷಕರಿಗೆ ಹೇಳಿದ್ರೆ ಸೊ ಮತ್ತೆ ಅವರ ಅದ್ರ ಬಗ್ಗೆ ಒಂದು ಗಮನ ಕೊಟ್ಟು ಆ ಮಗುವಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ಕೂಡ ಶಾಲೆಯಲ್ಲಿ ಅವರಿಗೆ ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಹೀಗೆ ಒಟ್ಟಾರೆಯಾಗಿ ನಿಮ್ಮ ಮೂವರ ಒಂದು ಬಂಧ ಏನಿದೆ ಅಲ್ವಾ, ಅದು ಗಟ್ಟಿಯಾಗಿದ್ದಾಗ ಅದು ಕೊನೆಯ ಹಂತವಾಗಿ ಅದು ಮಕ್ಕಳ ಒಂದು ಫಲಿತಾಂಶದಲ್ಲಿ ನಿಮಗೆ ವಾಪಸ್ ಸಿಗುತ್ತೆ. ಸೊ ಈ ರೀತಿಯ ಒಂದು ಅನ್ಯೋನ್ಯತೆಯನ್ನು ಬೆಳೆಸಿಕೊಂಡು ಹೋಗ್ಬೇಕು ಅನ್ನೋದು ಕೂಡ ಈ ಒಂದು ಯೋಜನೆ ಅಡಿಯಲ್ಲಿ ಬರತಕ್ಕಂಥ ಒಂದು ಅಂಶ. ಸೊ ಹಾಗಾಗಿ ಪೋಷಕರು ಬರೀ ಮಕ್ಕಳನ್ನು ಶಾಲೆಯಲ್ಲಿ ದಾಖಲಾತಿ ಮಾಡಿದರೆ ಸಾಕಾಗಲ್ಲ. ಸೊ
ಸೊ ಅಲ್ಲಿ ಅವರ ಒಂದು ಎಲ್ಲ ಆಗುಗಳಲ್ಲಿ ಕೂಡ ನೀವು ನಿಮ್ಮದು ಏನಿದೆ ನಿಮ್ಮದೊಂದು ಪಾತ್ರ ಇದೆ ಅದನ್ನು ನೀವು ಪರಿಣಾಮಕಾರಿಯಾಗಿ ಮಾಡ್ಕೊಂಡು ಹೋಗಬೇಕು. ಸೊ ಅದು ಒಂದು ಏನು ಏನು ಅಂತ ಹೇಳಿದ್ರೆ ಮಕ್ಕಳಲ್ಲಿ ಅವರಲ್ಲಿ ಕೆಲವೊಂದು ನಾನು ಈಗ ಶಾಲೆಯಲ್ಲಿ ಕ್ಲಾಸಿಗೆ ಬಂದಾಗ ಮಕ್ಕಳು ಯಾವ ರೀತಿ ಅವರ ಒಂದು ಕಾರ್ಯಚಟುವಟಿಕೆ ಇದೆ, ಅವರ ಒಂದು ಸ್ಪಂದನೆ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ಅಂದರೆ ಇದು ಕೂಡ ನಮ್ಮದು ಪಾರ್ಟ್ ಆಫ್ ಸೋಷಿಯಲ್ ಅಂದರೆ ಸಾಮಾಜಿಕ ಪರಿಶೀಲನೆ ಮಕ್ಕಳ ಬುದ್ಧಿಮತ್ತೆಯನ್ನು ಅಳೆಯುವಂಥ ಒಂದು ಚಿಕ್ಕ ಪ್ರಯತ್ನ. ಅಂದರೆ ಶಾಲೆಯಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಂಬಂಧಪಟ್ಟ ಶಿಕ್ಷಕರು ನಿರತರಾಗಿದ್ದಾರೆ, ಅವರು ಕೊಟ್ಟೆ ಕೊಡ್ತಾರೆ. ಶಿಕ್ಷಣದ ಬಗ್ಗೆ ನಾವೇನು ಟಚ್ ಮಾಡಲ್ಲ. ಆದರೆ ಅವರ ಏನು ಶಿಕ್ಷಣ ಪಠ್ಯವನ್ನು ಹೊರತುಪಡಿಸಿ ಪಠ್ಯೇತರ ವಿಚಾರಗಳ ಬಗ್ಗೆ ಅವರ ಎಷ್ಟು ಮಟ್ಟಿಗೆ ಅವರು ತೊಡಗಿಸ್ಕೊಳ್ತಾ ಇದ್ದಾರೆ. ಸೊ ಅವರಿಗೆ ಅವರ ಒಂದು ಬಾಡಿ ಲ್ಯಾಂಗ್ವೇಜ್ ಯಾವ ಥರ ಇದೆ, ಅವರಿಗೆ ಅವಕಾಶ ಸಿಕ್ಕಾಗ ಹೇಗೆ ಬಳಕೆ ಮಾಡ್ಕೊಳ್ತಾರೆ ಎನ್ನುವುದನ್ನು ಕೂಡ ನಾವು ಅದನ್ನು ಕೂಲಂಕಷವಾಗಿ ಪರಿಶೀಲಿಸಿದ್ದೇವೆ. ಮಕ್ಕಳಲ್ಲಿ ತುಂಬಾ ರೆಸ್ಪಾನ್ಸ್ ನಮಗೆ ಒಳ್ಳೆ ರೀತಿಯಲ್ಲಿ ಸಿಕ್ಕಿತ್ತು. ಸೊ ಹಾಗಾಗಿ ಈ ಥರ ಒಂದು ಒಳ್ಳೆಯ ವಾತಾವರಣ ಎಲ್ಲ ಮಕ್ಕಳಿಗೆ ಸಿಗಬೇಕು. ಯಾಕಂತ ಹೇಳಿದರೆ ನಿಮ್ಮಲ್ಲೂ ಕೂಡ ಹಾಗೆ ನೀವು ಮಕ್ಕಳಿಗೆ ಒಂದು ಯಾವುದೇ ಒಂದು ಚಟುವಟಿಕೆ ಶಾಲೆಯಲ್ಲಿ ನಡೀತಾ ಇದೆ ಅಂತ ಹೇಳಿದರೆ ಅದರಲ್ಲಿ ಭಾಗವಹಿಸಲಿಕ್ಕೆ ನೀವೇ ಪ್ರೇರೇಪಿಸಿ ಅವರು ಭಾಗವಹಿಸಿ. ಯಾಕಂತ ಹೇಳಿದರೆ ಭಾಗವಹಿಸಿ ಅವರು ಪ್ರೈಸ್ ಗೆಲ್ಲೋದು ಮುಖ್ಯ ಅಲ್ಲ, ಅವ್ರಿಗೆ ಭಾಗವಹಿಸಬೇಕು. ಭಾಗವಹಿಸಿದಾಗ ಮಾತ್ರ ಮುಂದೆ ಅದು ಅವರೊಂದು ಹ್ಯಾಬಿಟ್ ಆಗಿ ಮತ್ತೆ ಮುಂದೆ ಒಳ್ಳೆಯ ರೀತಿಯ ಫಲಿತಾಂಶ ಸಿಗುತ್ತೆ. ಸೊ ಯಾವುದೇ ಕಾರಣಕ್ಕೆ ಅವರ ಒಂದು ಅಭಿರುಚಿಗಳನ್ನು ನೀವು ತುಂಡರಿಸಬೇಕು. ಬೇಡ ನಿಮ್ಗೆ ಯಾಕೆ ಬೇಡ, ಬೊಚ್ಚಿ ಕಾಪುಜಿ ಬೋಚಿ ಆ ಥರ ಎಲ್ಲ ಹೇಳಕ್ಕೆ ಹೋಗ್ಬಿಡಿ. ಯಾವ ಟೈಮಲ್ಲಿ ಕೂಡ ನೀವು ಮಕ್ಕಳನ್ನು ಹುರಿದುಂಬಿಸಿ, ಆವಾಗ ಅವರಿಗೆ ಒಂದು ತುಂಬ ಉತ್ತೇಜನವಾದಂಥ ಒಂದು ಉತ್ತೇಜನ ಬರುತ್ತೆ. ಸೊ ಅವರು ಮುಂದೆ ಹೋಗ್ತಾರೆ. ನಮ್ಮನ್ನು ತಂದೆ ತಾಯಿಯವರು ಏನು ನಮಗೆ ಒಂದು ಒಳ್ಳೆಯ ರೀತಿಯ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ಅವರಿಗೆ ಖುಷಿ ರೀತಿಯಲ್ಲಿ ಅವರು ಬಂದಿರ್ತಾರೆ. ಹಾಗಾಗಿ ಇದೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರುವಂಥ ವಿಚಾರ. ಹಾಗಾಗಿ ಪೋಷಕರಾಗಿ ನಿಮ್ಮೆಲ್ಲ ಜವಾಬ್ದಾರಿಗಳು ಇದರಲ್ಲಿ ಅನುಕೂಲವಿದೆ. ಹಾಗಾಗಿ ಸೊ ಮಕ್ಕಳಲ್ಲಿ ಮೊಬೈಲ್ ಬಗ್ಗೆ ತುಂಬಾ ಕಾಳಜಿ ವಹಿಸಿ ಅದನ್ನು ಕೂಡ ಮಾಡಿ. ಇನ್ನೊಂದು ವಿಚಾರ, ನಾನು ಮುಖ್ಯವಾಗಿರುವಂಥ ವಿಚಾರ, ನಿಮಗೆ ಲೈಂಗಿಕ ಶಿಕ್ಷಣದ ಬಗ್ಗೆ ಶಾಲೆಯಲ್ಲಿ ಹೇಳಿರೋ ಬಗ್ಗೆ ಮಾಹಿತಿ ಇದೆಯಾ ಮಕ್ಕಳಿಗೆ? ಹೇಳಿದ್ದಾರೆ ಮಕ್ಕಳು ನಿಮ್ಮ ಹತ್ರ ಹೇಳಿದ್ದಾರೆ ಬಂದು? ಅಲ್ಲ ವಿವೇಕ ನೋಡಿ, ಓಕೆ, ನಿಮಗೆ ಹೇಳಿದ್ದಾರೆ ಮಕ್ಕಳಿಗೆ ಓಕೆ. ಸೊ ನೋಡಿ, ಸರ್ಕಾರ ಈ ಒಂದು ವಿಚಾರದಲ್ಲಿ ಕೂಡ ಮಕ್ಕಳಿಗೆ ಅದನ್ನು ಕೂಡ ವರದಿ ಕೇಳ್ತಾ ಇದೆ. ಅಂದರೆ ಇವಾಗ ಮಕ್ಕಳು ಎಲ್ಲವೇ ಅಂದರೆ ಚಿಕ್ಕ ಪ್ರಾಯದಿಂದಲೇ ಅವರಿಗೆ ಎಲ್ಲ ವಿಚಾರಗಳ ಬಗ್ಗೆ ಅವರಿಗೆ ಮುಕ್ತವಾಗಿ ಮಾಹಿತಿಗಳನ್ನು ಕೊಡಬೇಕು ಅನ್ನೋದು ಕೂಡ ಆದೇಶದಲ್ಲಿ ಇರುವಂಥದ್ದು. ಅಂದರೆ ಮಕ್ಕಳಿಗೆ ಲೈಂಗಿಕ ಕಿರುಕುಳ ಅಂದರೆ ಸೇಫ್ ಟಚ್ ಮತ್ತು ಅನ್ಸೇಫ್ ಟಚ್ ಬಗ್ಗೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಟ್ಟಿದ್ದೀರಾ? ಸ್ಪರ್ಶ ಜ್ಞಾನ ಯಾವುದು ಸಾಫ್ಟ್ ಆಗಿರುತ್ತೆ, ಯಾವುದು ಹಾರ್ಡ್ ಆಗಿರುತ್ತೆ ಎನ್ನುವುದರ ಬಗ್ಗೆ ಅವರಿಗೆ ಮಕ್ಕಳಿಗೆ ಹೇಳಿಕೊಡ್ಬೇಕು. ಸೊ ಹಾಗಾಗಿ ಅದನ್ನು ಕೂಡ ಸರ್ಕಾರ ವರದಿಯಲ್ಲಿ ಕೇಳಿದೆ. ಕೆಲವೊಂದ್ಸಲಿ ಮಕ್ಕಳಿಗೆ ಈ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟ ಆ ಸಂದರ್ಭದಲ್ಲಿ ಮಕ್ಕಳ ವರ್ತನೆ ಯಾವ ರೀತಿ ಇರುತ್ತೆ ಅಂದರೆ, ಸೊ ಅವರನ್ನು ಒಬ್ಬರನ್ನೇ ನಿಲ್ಲಿಕ್ಕೆ ಹೇಳುವಂಥದ್ದು. ಈಗ ಲೈಂಗಿಕ ಕಿರುಕುಳ ಅಂತ ಹೇಳಿದ್ರೆ ಬರೀ ಹೆಣ್ಮಕ್ಳು ಬರಲ್ಲ, ಇಬ್ಬರು ಬರ್ತಾ ಇದ್ದಾರೆ. ಹೆಣ್ಣು ಇಬ್ಬರು ಈಗ ಸಮಾನವಾಗಿ ಲೈಂಗಿಕ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಸೊ ಅವರು ಇಬ್ಬರನ್ನು ಕೂಡ ಸಮಾನವಾಗಿ ಪರಿಗಣಿಸಬೇಕಾಗತ್ತೆ. ಸೊ ಅವರು ಆ ಕಿರುಕುಳಕ್ಕೆ ಒಳಪಟ್ಟಾಗ ಪಡುವಂಥ ಸಂದರ್ಭದಲ್ಲಿ ಮಕ್ಕಳನ್ನು ಒಬ್ಬರನ್ನೇ ನಿಲ್ಲಿ ಕೇಳುವಂಥದ್ದು, ಲೇಟಾಗಿ ನಿಲ್ಲಿ ಕೇಳುವಂಥದ್ದು, ಪದೇ ಸ್ಟಾಫ್ನೊಂದಿಗೆ ಕಲಿಸುವಂಥದ್ದು, ಮತ್ತು ಅವರನ್ನು ಹೊಗಳುವಂಥದ್ದು, ಮತ್ತು ಈ ಥರ ಎಲ್ಲ ಮಾಡುವಂಥದ್ದು ಅದು ಲೈಂಗಿಕ ಕಿರುಕುಳ ಕೊಡ್ತಾ ಇದ್ದಾರೆ ಅನ್ನೋ ಒಂದು ಸನ್ನಿವೇಶವನ್ನು ಸೂಚಿಸುತ್ತೆ. ಮತ್ತು ಆ ಮಗು ಏನಾದರೂ ಲೈಂಗಿಕ ಕಿರುಕುಳಕ್ಕೆ ಒಳಪಟ್ಟ ನಂತರ ಆ ಮಕ್ಕಳಲ್ಲಿ ಬದಲಾವಣೆಗಳಾಗುತ್ತೆ. ಅದು ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ, ಮನೆಗೆ ಶಾಲೆಯಿಂದ ಮನೆಗೆ ತಡವಾಗಿ ಬರುವಂಥದ್ದು, ಮನೆಯಲ್ಲಿ ರೂಮ್ನಲ್ಲಿ ಒಬ್ಬಳೇ ಕೂತ್ಕೊಳ್ಳುವಂಥದ್ದು, ಶಾಲೆ ಹೋಗ್ಲಿಕ್ಕೆ ಹಿಂಜರಿಯುವುದು,
ಮತ್ತೆ ಶಾಲೆಯಲ್ಲಿ ಮೇಷ್ಟ್ರನ್ನ ಅಥವಾ ಯಾರನ್ನಾದ್ರೂ ಸಿಕ್ಕವರನ್ನ ನಿಂದಿಸೋದು, ಈ ಥರ ಎಲ್ಲ ಮಕ್ಕಳಲ್ಲಿ ಬದಲಾವಣೆಗಳಾಗುತ್ತೆ. ಸೊ ಅದೆಲ್ಲ ಆಗ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನಾದರೂ ಸಮಸ್ಯೆಗಳಾಗಿದೆ ಅಂತ ತಿಳ್ಕೋಬೇಕು. ಸೊ ಅದನ್ನು ತಕ್ಷಣ ನೀವು ಅದನ್ನು ಅಲ್ಲಿಗೆ ಕೈ ಬಿಡಬೇಡಿ. ಸೊ ಅದನ್ನು ಸಂಬಂಧಪಟ್ಟ ಶಿಕ್ಷಕರ ಗಮನಕ್ಕೆ ತಂದು ಆ ಸಮಸ್ಯೆ ಏನಾಗಿದೆ ಅನ್ನೋದನ್ನು ನೀವು ತಿಳ್ಕೊಳ್ಳೋದು ನಿಮ್ಮ ಅತಿ ಮುಖ್ಯವಾದ ಕೆಲಸ. ಸೊ ಅದನ್ನು ಯಾವುದೇ ಕಾರಣಕ್ಕೆ ಅಲ್ಲಿ ಮುಂದುವರಿಸಬೇಡಿ. ಸೊ ಇನ್ನೊಂದು ವಿಚಾರ, ಮಕ್ಕಳು ಈ ಲೈಂಗಿಕ ಶಿಕ್ಷಣಕ್ಕೆ ಜಾಸ್ತಿ ಎಲ್ಲಿ ಒಳಗಾಗ್ತಾ ಇದ್ದಾರೆ ಅನ್ನೋದು ಗೊತ್ತಾ ನಿಮಗೆ? ಮಕ್ಕಳು ಲೈಂಗಿಕ ಕಿರುಕುಳಕ್ಕೆ ಒಳಪಡುವಂಥದ್ದು ಎಲ್ಲಿ ಅಂತ ಗೊತ್ತಾ ನಿಮಗೆ ಜಾಸ್ತಿ? ಓಕೆ, ಗೊತ್ತಿಲ್ಲ. ಸೊ ಅದು ಎಲ್ಲಿ ಅಂತ ಹೇಳಿದ್ರೆ ಬೇರೆಲ್ಲೂ ಅಲ್ಲ, ನಮ್ಮ ಕುಟುಂಬದ ಒಳಗಡೆ, ಆಯ್ತಾ? ಸೊ ಅದು ನಮಗೆ ಇದಲ್ಲ, ನಾವು ಅದ್ರ ಬಗ್ಗೆ ತಿಳ್ಕೊಂಡಿರಲ್ಲ, ಬಟ್ ಅದು ವಾಸ್ತವ. ಇತ್ತೀಚಿನ ಒಂದು ವರದಿಗಳ ಪ್ರಕಾರ ಮಕ್ಕಳು ಏನು ಲೈಂಗಿಕ ಕಿರುಕುಳಕ್ಕೆ ಜಾಸ್ತಿ ಒಳಪಡುವಂಥ ಪ್ರಮೇಯಗಳು ಜಾಸ್ತಿ ವರದಿ ಆಗ್ತಾ ಇರೋದು ಅವರವರ ಕುಟುಂಬದ ಒಳಗಡೆನೆ ಜಾಸ್ತಿ. ಮತ್ತೆ ಮಕ್ಕಳು ಶಾಲೆಗೆ ಬರುವಾಗ ಬಸ್ಸಲ್ಲಿರ್ಬೋದು, ಆಟೋದಲ್ಲಿರ್ಬೋದು, ಶಾಲೆಯಲ್ಲಿರ್ಬೋದು, ಸೊ ಈ ಥರ ಅದು ಜಾಸ್ತಿ ಆಗ್ತಾ ಇರೋಂಥದ್ದು ಕುಟುಂಬದ ಒಳಗಡೆನೆ. ಅಂದರೆ ಇವಾಗ ಈ ಸನ್ನಿವೇಶದಲ್ಲಿ ನಮ್ಮ ಕುಟುಂಬದ ಒಳಗಡೆ ಅಂತ ಹೇಳಿದ್ರೆ ಈಗ ಏನು ಸಂಬಂಧಗಳಿಗೆ ಈಗ ಬೆಲೆ ಇಲ್ಲ. ಸೊ ಸಂಬಂಧಗಳು ಈಗ ತುಂಬಾನೇ ಇದಾಗ್ತಾ ಇದೆ, ಮಾಯ ಆಗ್ತಾ ಇದೆ. ಸೊ ಚಿಕ್ಕಪ್ಪ ಇರ್ಬೋದು, ಮಾವ ಇರ್ಬೋದು, ಯಾರೇ ಇರ್ಬೋದು, ಸೊ ಅವರು ಈ ಥರ ಎಲ್ಲ ಮಕ್ಕಳನ್ನು ಲೈಂಗಿಕತೆಗೆ ಒಳಪಡಿಸ್ತಾ ಇದ್ದಾರೆ. ಮಕ್ಕಳು ನಿಮ್ಮಲ್ಲಿ ಹೇಳ್ತಾರೆ, ಕೆಲವೊಂದು ಸಂದರ್ಭದಲ್ಲಿ ಅವ್ರು ಹೇಳ್ಕೊತಾರೆ, ಸೊ ಈ ಥರ ಮಾಡಿದ್ರು ಅಂತ. ಬಟ್ ನಿಮ್ಮದು ಏನು ಅವರಿಗೆ ಒಂದು ನೀವು ಸರ್ಟಿಫಿಕೇಟ್ ಕೊಟ್ಟಿರ್ತೀರ, ನಿಮ್ಮ ಮಾವ ಇರ್ಬೋದು ಅಥವಾ ಯಾರೇ ಇರ್ಬೋದು ನಿಮ್ಮ ಇದರಲ್ಲಿ. ಸೊ ಅದರಿಂದ ನೀವು ಸುಮ್ಮನೆ ಇರೋದು, ನೀವು ಬೇರೆ ತಪ್ಪಾಗಿ ತಿಳ್ಕೊಂಡಿದೆ ಅಂತ ಮಕ್ಕಳನ್ನು ಬೈತೀವಿ. ಅದು ಆ ಥರ ಮಾಡಬೇಡಿ ಅಂತ. ಏನಾದರೂ ಮಕ್ಕಳು ನಿಮ್ಮಲ್ಲಿ ವರದಿ ಮಾಡ್ತಾ ಇದ್ದಾರೆ ಅಥವಾ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ಇನ್ಸೈಡ್ ಆಯಿತಾ. ಸೊ ಒಮ್ಮೆಲೇ ನೀವು ತೀರ್ಮಾನಕ್ಕೆ ಬರಬೇಡಿ. ಸೊ ಹಾಗಾಗಿ ಇದೆಲ್ಲವೂ ನಾವು ಮುಖ್ಯವಾಗಿ ಆಗ್ತಾ ಇದೆ. ಸೊ ಅದನ್ನು ನೀವು ತಪ್ಪಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮಕ್ಕಳಿಗೆ ನೀವು ನಿಮ್ಮ ಮಕ್ಕಳನ್ನು ಒಂದು ಏನು ಫ್ರೆಂಡ್ಸ್ ಥರ ನೀವು ನಿಮ್ಮ ಇದಕ್ಕೆ ತೆಕ್ಕೊಂಡು, ಸೊ ಅವರಿಗೆ ಈ ಥರ ಎಲ್ಲ ವಿಚಾರಗಳನ್ನು ನೀವು ಅಲ್ಲಿ ತಿಳಿಸ್ಕೊಡ್ಬೇಕಿದೆ. ಅಂದರೆ ಏನು ಮಕ್ಕಳ ಒಂದು ನಿಯಮಿತ ಬೆಳವಣಿಗೆ ಬಗ್ಗೆ, ಸೊ ಅವರಲ್ಲಿ ಆಗ್ತಕ್ಕಂತಹ ಬದಲಾವಣೆಗಳ ಬಗ್ಗೆ, ಸೊ ಅದನ್ನೆಲ್ಲವನ್ನು ನೀವು ಮುಕ್ತವಾಗಿ ಅವರಿಗೆ ಹೇಳ್ಕೊಡ್ಬೇಕಿದೆ. ಯಾಕಂತ ಹೇಳಿದ್ರೆ ಈಗಿನ ಟೈಮಲ್ಲಿ ಮಕ್ಕಳು ತುಂಬ ಬೇಗನೆ ಮೆಚುರಿಟಿಗೆ ಬರ್ತಾರೆ. ಸೊ ಅದು ನಮ್ಮ ಆಹಾರ ಪದ್ಧತಿ ಇರ್ಬೋದು, ಹವಾಮಾನ ವೈಪರೀತ್ಯ ಇರ್ಬೋದು, ಎಲ್ಲವೂ ಕಾರಣ ಆಗಿರುತ್ತೆ. ಹಾಗಾಗಿ ಸೊ ನಾವು ಈ ಹಿಂದೆ ನಾವು ಇರುವಾಗ ನಮಗೆ ಯಾವ ಥರ ಇತ್ತು ಆ ಒಂದು ಭಾವನೆ ಇದಿಲ್ಲ. ಸೊ ಹಳ್ಳಿ ಕಡೆಗಳಲ್ಲಿ ಕೂಡ ನಿಮಗೆ ಆ ಒಂದು ಮಡಿವಂತಿಕೆ ಏನಿದೆ ಈ ವಿಚಾರಗಳಲ್ಲಿ, ಅದನ್ನು ನೀವು ಅದು ಕೂಡ ಈಗ ಮಾಯ ಆಗ್ತದೆ. ಸೊ ಅಲ್ಲಿ ಮಡಿವಂತಿಕೆ ಹೊಂದಿಲ್ಲ. ನಿಮ್ಮ ಮಕ್ಕಳಿಗೆ ನೀವು ಏನು ಮಾಹಿತಿ ಕೊಡಬೇಕು ಅದನ್ನು ಕಾಲಕ್ಕೆ ಕೊಡಲೇಬೇಕಿರುತ್ತೆ. ಅದು ನಿಮ್ಮ ಜವಾಬ್ದಾರಿ. ಸೊ ಕೊಡದೆ ಹೋದರೆ ಅಲ್ಲಿ ಮಕ್ಕಳಿಗೆ ಇನ್ ಟೈಮಲ್ಲಿ ಅವ್ರಿಗೆ ಅದೇ ರೀತಿಯ ಮಾಹಿತಿಗಳು ಸಿಗದೆ ಹೋಗುತ್ತೆ, ಆವಾಗ ಸಮಸ್ಯೆಗಳಾಗುತ್ತೆ. ಹಾಗಾಗಿ ಇವೆಲ್ಲವನ್ನು ನೀವುಗಳು ಅದೇ ಪೋಷಕರಾಗಿ ಮಾಡುವಂಥದ್ದು ನಿಮ್ಮ ಜವಾಬ್ದಾರಿ ಇದೆ. ಸೊ ಇವೆಲ್ಲವನ್ನು ನೀವು ಮಾಡಿಕೊಂಡು ಹೋದರೆ ಮಾತ್ರ ನಿಮ್ಮ ಮಕ್ಕಳ ಬಗ್ಗೆ ನಿಮಗೆ ಕಾಳಜಿಯಲ್ಲಿ ನೀವು ವಹಿಸ್ತಕ್ಕಂತಹ ಕಾಳಜಿ ಏನಿದೆ ಅದು ಕೂಡ ಒಂದು ಕಾರಣ ಆಗುತ್ತೆ. ಇನ್ನು ಇದೆಲ್ಲ ವಿಚಾರಗಳು ಈ ಒಂದು ಯೋಜನೆಗೆ ಪೂರಕ ಆಗಿರೋದ್ರಿಂದ ಮತ್ತೆ ನಾವು ಕಂಡುಕೊಂಡಂತಹ ವಿಷಯಗಳು ಆಗಿರೋದ್ರಿಂದ ನಾವು ಈಗ ಒಂದು ಸಭೆಯಲ್ಲಿ ಅದನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಸೊ ಅದನ್ನು ಹೊರತುಪಡಿಸಿ ಈ ಸಾಮಾಜಿಕ ಪ್ರಶ್ನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇಲ್ಲಿ ಏನಿಲ್ಲ. ಈ ನಮ್ಮ ತಂಡ ಏನಿದೆ ಆ 3 ದಿನಗಳಲ್ಲಿ ನಮಗೆ ಏನು ಕಂಡಿದೆ ಅದನ್ನು ನೇರವಾಗಿ ವರದಿ ಮಾಡಿ ನಿಮ್ಮ ಮುಂದೆ ಇರುವಂಥ ಒಂದು ಪ್ರಯತ್ನ. ಪಾರದರ್ಶಕತೆಗೆ ಗರಿಷ್ಠ ಒತ್ತು ಕೊಟ್ಟು ಜವಾಬ್ದಾರಿಯನ್ನು ನಿರ್ವಹಿಸುವಂಥದ್ದು. ಪೋಷಕರಾಗಿ ನಿಮ್ಮ ಜವಾಬ್ದಾರಿ ಏನಿದೆ, ಈ ಒಂದು ಮಕ್ಕಳ ಶಿಕ್ಷಣ ಹಂತದಲ್ಲಿ ನಿಮ್ಮ ಮಕ್ಕಳ ಒಂದು ಶಿಕ್ಷಣವನ್ನು ಕೊಡಬೇಕಂತ ಸಂದರ್ಭದಲ್ಲಿ ಆ ಒಂದು ಸಮಯದಲ್ಲಿ ನಿಮ್ಮ ಜವಾಬ್ದಾರಿಗಳು ಏನಿವೆ ಅನ್ನೋದನ್ನು ಕೂಡ ನೀವು ನಿಮ್ಮ ಜವಾಬ್ದಾರಿಯಲ್ಲಿಟ್ಟು ನೀವು ಅದನ್ನು ಕಾರ್ಯರೂಪಕ್ಕೆ ತರಬೇತಿ ಕೊಡಬೇಕು. ಅಲ್ಲಿ ತಪ್ಪಾಗ್ತಿದೆ ಅಂತ ಹೇಳಿದ್ರೆ ಅದು ತಪ್ಪಾಗ್ತಿದೆ ಸರ್, ಅದನ್ನು ಸರಿಪಡಿಸಿ ಅಂತ ಹೇಳಿದ್ರೆ ಅಲ್ಲಿ ಅದಕ್ಕೆ ಬದಲಾವಣೆಗೆ ಅವಕಾಶ ಸಿಗುವಂತ. ನೀವು ಹೇಳೋದು ಹೋದ್ರೆ ಅವರಿಗೂ ಗೊತ್ತಾಗಲ್ಲ, ಅಲ್ಲಿ ತಪ್ಪುಗಳು ಆಗ್ತಾನೆ ಇರುತ್ತೆ, ಅಲ್ಲಿ
ಸರ್ಕಾರದ ಅನುದಾನ ವಿನಾಕಾರಣ ಪೋಲಾಗುತ್ತೆ. ಅದಕ್ಕೆ ಅವಕಾಶ ಸಿಗಬಾರ್ದು ಅಂತ ಹೇಳಿದ್ರೆ ಸೊ ನಿಮ್ಮ ಜವಾಬ್ದಾರಿ ಬಹಳ ಮುಖ್ಯ. ಆ ಜವಾಬ್ದಾರಿಯನ್ನು ಸಮರ್ಪಕವಾಗಿ ನೀವು ನೆರವೇರಿಸಿದ್ರೆ ಮಾತ್ರ ಇಂಥ ಯೋಜನೆಗಳು ಯಶಸ್ಸು ಕಂಡುಕೊಳ್ಳಲಿಕ್ಕೆ ತುಂಬಾನೇ ಸಹಕಾರಿಯಾಗುತ್ತೆ. ಅದಲ್ಲದೆ ಯೋಜನೆಗಳು ನಮಗೆ ಸರ್ಕಾರ ಸುಮ್ಮನೆ ಕೊಡ್ತಾ ಇಲ್ಲ. ಈ ಯೋಜನೆಗಳು ಯಾವ ರೀತಿ ನಮಗೆ ಅದು ವಾಪಸ್ ಕೊಡ್ತದೆ ಅಂತ ಸರ್ಕಾರ ಇದರಲ್ಲಿ ಬಳಸ್ತಕ್ಕಂಥ ಏನು ನಾವು ಬೆಳಿಗ್ಗೆ ಎದ್ದಾಗಿಂದ ಸಂಜೆ ರಾತ್ರಿ ಬೆಳಗುವವರೆಗೆ ನಾವೇನು ವಸ್ತುಗಳನ್ನು ಉಪಯೋಗ ಮಾಡ್ತೇವೆ ಅದಕ್ಕೆ ನಾವು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತೆರಿಗೆಗಳನ್ನು ಕಟ್ತೇವಲ್ಲ, ಆ ತೆರಿಗೆಗಳನ್ನು ಒಂದು ಕಡೆ ಸರ್ಕಾರ ಶೇಖರಣೆ ಮಾಡಿಕೊಂಡು ಇಂತಹ ಯೋಜನೆಗಳಿಗೆ ಅದನ್ನು ಮತ್ತೆ ವಾಪಸ್ ಕೊಡುತ್ತೆ. ಅವಾಗ ಏನಾಗುತ್ತೆ, ಆ ತೆರಿಗೆಗಳಲ್ಲಿ ನಮ್ಮ ಪಾಲು ಕೂಡ ಬಿದ್ದಿರೋದ್ರಿಂದ ನಮಗೂ ಕೂಡ ಜವಾಬ್ದಾರಿ ಇದೆ ಅದು ಸಮರ್ಪಕವಾಗಿ ಬಳಕೆ ಆಗ್ಬೇಕು ಅನ್ನೋದು. ಹಾಗಾಗಿ ಅದು ಸಮರ್ಪಕವಾಗಿ ಬಳಕೆ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ಚರ್ಚಿಸಬೇಕಾಗಿರುವಂಥದ್ದು ಅವರು ಕೂಡ ನಾವೇ. ಹಾಗಾಗಿ ಇಲ್ಲಿ 3 ವಿಚಾರಗಳು ಬಹಳಷ್ಟು ನಂಬಿಕೆಯನ್ನು ಪಡ್ಕೊಳ್ಳುತ್ತೆ. ಈ ಒಂದು ಸಭೆಯಲ್ಲಿ ಯೋಜನೆಗಳ ಬಗ್ಗೆ ಮತ್ತು ಸಾಮಾಜಿಕ ಪರಿಶೀಲನೆ ಬಗ್ಗೆ ಇವತ್ತು ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ನನಗೆ ಅನುವು ಮಾಡಿಕೊಟ್ಟಿದ್ದೀರಾ. ಮಕ್ಕಳು ಎಲ್ಲರೂ ಮಧ್ಯಾಹ್ನದ ಹೊತ್ತಾದ್ರೂ ಕೂಡ ಯಾರು ನಿದ್ದೆ ಮಾಡಿದ್ರೆ ಕುಳಿತುಕೊಂಡು ಕೇಳಿದ್ದೀರಾ. ಕೇಳಿರೋದಕ್ಕೆ ಎಲ್ರಿಗೂ ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.